ತುಂಬಾ ಸುಸ್ತಾಗಿದ್ದಾಗಿದೆ. 3 ಆಪರೇಷನ್ಸ್ ಇತ್ತು, ಅದಕ್ಕೆ ಸುಸ್ತಾಗಿದೆ. ಒಂದು ಲೋಟ ಕಾಫಿ ಕೊಡ್ತೀಯಾ? ಆಯ್ತು, ತರ್ತೀನಿ. ಕಾಫಿ. ಎಷ್ಟು ಸಲ ಹೇಳೋದು ನಿನ್ಗೆ ನಾನು ಡ್ರೆಸ್ ಚೇಂಜ್ ಮಾಡುವಾಗ ಬರಬೇಡ ಅಂತ? ಕಾಫಿ ಕೇಳಿದ್ರಲ್ಲ ಅದಕ್ಕೆ. ಯಾಕೆ ಅಲ್ಲೇ ಇಟ್ಟಿದ್ರೆ ನಾನು ಕುಡಿತಿರ್ಲಿಲ್ವಾ? ಅಯ್ಯೋ, ಮತ್ತಿನೇನು? ಏನಿಲ್ಲ. ಮತ್ತ್ಯಾಕೆ ಬಾಗಿಲು ಬಡ್ದಿದ್ದು? ಅದು ಅದು ನನಗೆ ಹಸಿವಾಗ್ತಿದೆ. ನೀವು ಊಟ ಮಾಡಿದ್ರೆ ನಾನು ಊಟ ಮಾಡ್ಕೋಬಹುದು, ಅದಕ್ಕೆ. ನಂದಾಯ್ತು, ನೀನು ಊಟ ಮಾಡಿ ಮಲ್ಕೋ. ಸರಿ. ಸಿಕ್ಸ್ತ್ ಮೇನಲ್ಲಿ ಗಲಾಟೆ ಆಗ್ತಾ ಇದೆ ಅಂತೆ, ಹೋಗಿ ನೋಡ್ಕೊಂಬ. ಎಸ್ ಸರ್. ಹಲೋ ಆಫೀಸರ್. ಓ ಹಲೋ ಮಿಸ್ಟರ್ ರಾಜೇಂದ್ರ, ಹೇಗಿದ್ರಿ? ಏನ್ ಇಷ್ಟು ದೂರ? ನಾನು ನೀವು ಸ್ಟೇಷನ್ನಲ್ಲಿ ಇನ್ಯಾವ ಕಾರಣಕ್ಕೆ ಭೇಟಿ ಆಗ್ಬೇಕು? ಜೀವ ನೋಡ್ಬೇಕಾಗಿತ್ತು. ಜೀವ ಜೀವ. ಓ ಅಂದ್ರೆ ನೀವು ಜೀವನ್ ಪರ ವಾದ ಮಾಡಕ್ ಬಂದಿದ್ದೀರಾ? ಎಸ್. ಅಲ್ಲ ಸರ್, ಇಂಥ ಕೊಲೆಗಾರನ್ಗೆಲ್ಲ ಯಾಕೆ ಸಪೋರ್ಟ್ ಮಾಡ್ತೀರಾ? ನೋಡಿ ಆಫೀಸರ್, ಜೀವ ತಂತು ಒಪ್ಕೊಂಡಿರ್ಬೋದು, ಅಥವಾ ನೀವು FIR ಫೈಲ್ ಮಾಡಿರ್ಲಿಕ್ಕೂ ಸಾಧ್ಯ. ಆದರೆ ಗಮನಿಸಿ, ಆರೋಪ ಕೋರ್ಟಲ್ಲಿ ಏನೂ ಸಾಬೀತಾಗಿಲ್ವಲ್ಲ. ನಿಮಗೆ ಗೊತ್ತಲ್ಲ, ಕೋರ್ಟ್ ಸಾಕ್ಷ್ಯಾಧಾರಗಳನ್ನು ಮಾತ್ರ ಬೇಡುತ್ತೆ. ಇಟ್ಸ್ ಓಕೆ. ಚಂದ್ರು ಸರ್, ಸಾಹೇಬ್ರನ್ನ ಜೀವನ ಹತ್ರ ಕರ್ಕೊಂಡು ಹೋಗಪ್ಪ. ಎಸ್ ಸರ್. ಥ್ಯಾಂಕ್ ಯು ಆಫೀಸರ್. ರಾಜೇಂದ್ರ, ಯಾ ನಿಮ್ ಕೆರಿಯರ್ ಅಲ್ಲಿ ನೀವ್ ಯಾವ ಕೇಸನ್ನು ಸೋತಿಲ್ಲಲ್ಲ? ಇದನ್ನೂ ಸೋಲಲ್ಲ. ಬನ್ನಿ ಸರ್. ಜೀವ ನೀನ್ಯಾಕೆ ಬಂದೆ ಇಲ್ಲಿಗೆ? ಒಬ್ಬ ವಕೀಲ ಪೊಲೀಸ್ ಸೆಲ್ ಒಳಗೆ ಒಬ್ಬ ಅಪಾದತೆ ನೋಡಕ್ ಮತ್ತೆ ಇನ್ಯಾಕೋ ಬರ್ತಾನೆ? ನನಗೆ ಯಾವ ಲಾಯರ್ ಅವಶ್ಯಕತೆ ಇಲ್ಲ. ಆದರೆ ನನಗಿದೆಯಲ್ಲಪ್ಪ, ಒಬ್ಬ ಸ್ನೇಹಿತನ ಅಗತ್ಯ. ಸ್ನೇಹಿತನ ಬಿಡುಗಡೆಗೋಸ್ಕರ ಬಂದಿದ್ದೀನಿ. ನಿನ್ನ ಸ್ನೇಹಿತ ಕೊಲೆಗಾರ? ಹಾಗಂತ ನನ್ನ ಮನಸ್ಸು ಒಪ್ಪಬೇಕಲ್ಲ ಜೀವು. ಕೆಲವು ಸತ್ಯಗಳನ್ನ ನಂಬೋದಿಕ್ಕೆ ಕಷ್ಟ ಆಗುತ್ತೆ. ನೋಡು ಜೀವು, ನಡೆದ ಸಂಗತಿ ಹಿಡಿದು ಹಿಗ್ಗಮುಗ್ಗ ಎಳ್ದಾಡೋದು ಬೇಡ. ನಿನ್ನ ಬಿಡುಗಡೆ ನಾನು ಮಾಡಿಸ್ತೀನಿ. ನಾನು ಹೇಳ್ದ ಕೇಳು, ಇದರೊಂದು ಸ್ಟೇಟ್ಮೆಂಟ್ ಬರೆದು ಕೊಡು. ನನ್ನ ಹೆಂಡತಿಗೆ ಅನೈತಿಕ ಸಂಬಂಧ ಇತ್ತು ಅಂತ, ಅನೈತಿಕ ಸಂಬಂಧ ಇತ್ತು ಅಂತ, ಅನೈತಿಕ ಸಂಬಂಧ ಇತ್ತು ಅಂತ. ನೀನು ಹಾಗಂತ ಒಂದು ಸ್ಟೇಟ್ಮೆಂಟ್ ಕೊಡು, ಮಿಕ್ಕಿದ್ದು ವೀಕೆಂಡ್. ಥ್ಯಾಂಕ್ ಯು. ಪ್ಲೀಸ್ ಪ್ಲೀಸ್, ಐ ಆಮ್ ಆಲ್ ರೈಟ್. ಪ್ಲೀಸ್ ಲೀವ್. ಥ್ಯಾಂಕ್ಸ್. ಬೇಡ, ನಾನು ಬಿಡುಗಡೆ ಆಗೋದು ಬೇಡ. ಪ್ಲೀಸ್ ಬೇಡ ಬೇಡ. ಮತ್ತಿನ್ನೇನು ಬೇಕು? ನಾನು ಕೇಳಿ ಕೊಡಿಸ್ತೀಯ? ಹೇಳು. ಮರಣದಂಡನೆ. ಹೌದು, ಮರಣದಂಡನೆ. ನಾನು ಮಾಡಿದ ತಪ್ಪಿಗೆ ಅದೇ ಸರಿಯಾದ ಪ್ರಾಯಶ್ಚಿತ್ತ.
ಕೊಡಿಸ್ತೀಯಾ ಕೊಡಿಸ್ತೀಯಾ? ಜೀವು ಹುಚ್ಚಿಡ್ದಿದೆ ನಿನಗೆ. ನೋಡು, ಮಾತು ಮರ್ಸ್ಬೇಡ. ಕೊಡಿಸ್ತೀಯಾ ಕೊಡಿಸ್ತೀಯಾ? ಜೀವು ಈಸಿ, ಟೇಕ್ ಇಟ್ ಈಸಿ. ಜೀವು ಜೀವು ಯಾಕೋ ಈ ಆತ್ಮವಂಚನೆ, ಆತ್ಮಚ್ಯುತಿ? ಜೀವು ನನಗೆ ಹೇಳು, ಜೀವು ನಿನ್ನ ಈ ಪರಿಸ್ಥಿತಿಗೆ ಯಾವ ಸನ್ನಿವೇಶ ಕಾರಣ ಅಂತ ನನಗೆ ವಿವರಿಸು ಪ್ಲೀಸ್. ನನಗೆ ಹೇಳು ಜೀವು, ಪ್ಲೀಸ್. ನೀನೇನ್ ಮಾಡ್ತಿದೀಯ ಇಲ್ಲಿ? ಅದು ಅದು ನನಗೆ ನನಗೆ ನಿನಗೆ ನೀನ್ ಬಿಟ್ಟಿರೋಕ್ಕಾಗಲ್ಲ ಕಣ. ಅಯ್ಯೋ ರಾಮ, ನಾನೇನ್ ವರ್ಷಗಟ್ಲೆ ದೂರ ಇರೋಕ್ ಹೇಳಿದ್ನಾ? 3 ದಿನ ತಾನೆ. ಮತ್ತ ಅವತ್ತೇನ ದೊಡ್ಡದಾಗಿ ಭಾಷಣ ಮಾಡ್ದೆ, ಮನೆ ಕೆಲ್ಸ ಮಾಡ್ತೀನಿ, ದೂರ ಇರ್ತೀನಿ ಅಂತ. ಅವಾಗೇನೋ ಹಾಗೆ ಹೇಳಿದೆ, ಆದ್ರೆ ಈಗ ಅದು ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ನಿನ್ನನ್ನು ಬಿಟ್ಟಿರೋ ಒಂದೊಂದು ಕ್ಷಣನೂ ಒಂದೊಂದ್ ದಿನ ಅಂತ ಅನಿಸ್ತಿದ್ಯಾ? ಒಂದೊಂದು ವರ್ಷ ಅಂತ ಅನಿಸ್ತಾ ಇದೆ. ಅದಕ್ಕೆ ನಾನೀಗೇನ್ ಮಾಡ್ಬೇಕು? ಅದಕ್ಕೆ ನೀನು ನನ್ನ ಜೊತೆಲೇ ಇರ್ಬೇಕು. ಸರ್ ಎಲ್ಲ 1000 ರೂಪಾಯಿ ನೋಟ್ ಕೊಟ್ಬಿಡಿ ಸರ್. ತಗೊಳ್ಳಿ, ನೀವು ಹೇಳಿದಾಗೆ 1000 ರೂಪಾಯಿ ನೋಟ್ಸ್ ಇದೆ. ಥ್ಯಾಂಕ್ ಯು ಸರ್. ತಗೊಳ್ಳಿ. ಬರ್ತೀನಿ ಸರ್. ಥ್ಯಾಂಕ್ ಯು. ನನ್ ಟೋಕನ್ ನಂಬರ್ ಬಂತೇನ್ರಿ? ಇನ್ನೂ ಬಂದಿಲ್ಲ, ಒಂದು 5 ನಿಮಿಷ ವೆಯ್ಟ್ ಮಾಡಿ. ವೆಯ್ಟ್ ಮಾಡದ ಏನ್ರಿ? ಆಟ ಆಡ್ತಾ ಇದ್ದೀರಾ? ಅರೆ? ನನ್ ಟೋಕನ್ ನಂಬರ್ 65. ಯಾರ್ಗ್ ಹೇಳ್ತಾ ಇದ್ದೀರಾ? 15 ನಿಮಿಷದಿಂದ ಕಾಯ್ತಾ ಇದ್ದೀನಿ ನಾನು. ಸರಿ ಮೇಡಮ್, ಕೂತ್ಕೊಳ್ಳಿ. ಏನ್ ಕೂತ್ಕೊಳ್ಳೋದು? ಏನ್ ನಮಗ್ ಮನೆ ಬೇರೆ ಕೆಲ್ಸ ಇಲ್ವಾ? ಕೂತ್ಕೊಳ್ಳಿ ಅಂತ ಈ ಹೇಳಿದ್ನಲ್ಲ, ಕೂತ್ಕೊಳ್ಳೋದಕ್ಕೆ ಒಂದು 5 ನಿಮಿಷ ಬರ್ಬೇಕಾ ವೆಯ್ಟ್ ನಾವು? ಮಾಡಿ. ರೀ ಏನ್ರಿ ವೆಯ್ಟ್ ಮಾಡಿ ಅಂತ ಹೇಳ್ತಾನೆ ಇದ್ದೀರಾ? ಕೂತ್ಕೊಳ್ಳಿ ಮೇಡಮ್, ಟೋಕನ್ ಬಂದಿಲ್ಲ, ವೆಯ್ಟ್ ಮಾಡಿ ಮೇಡಮ್. ಯಾರ್ಗ್ ಹೇಳ್ತಾ ಇದ್ದೀರಾ ನೀವು ವೆಯ್ಟ್ ಮಾಡಿ ಅಂತ? ವೆಯ್ಟ್ ಮಾಡಿ, ಟೋಕನ್ ಬಂದಿಲ್ಲ ಅಂತ ಹೇಳಿದ್ನಲ್ಲ. ತಗೊಳ್ಳಿ, ಟೋಕನ್ ನಂಬರ್ 3. ಎಷ್ಟೊತ್ತಪ್ಪ? ಓಹ್, ಬನ್ನಿ ಸರ್. ಟೋಕನ್ ನಂಬರ್ 5. ಟೋಕನ್ ನಂಬರ್ 6. ಓಹ್, ಬನ್ನಿ ಸರ್. ಚೆನ್ನಾಗಿದ್ದೀರಾ ಸರ್? ಓಹ್, ಚೆನ್ನಾಗಿದ್ದೀನಿ. ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಬಿಸ್ನೆಸ್ ಎಲ್ಲ ಪರವಾಗಿಲ್ಲ ಸರ್. ಬರ್ತೀನಿ ಸರ್. ಏನ್ರಿ, ನಿಮ್ ಬ್ಯಾಂಕಿಗೆ ಬರೋರು ಕೆಲಸ ಇಲ್ಲ ಅಂತ ಅನ್ಕೊಂಡಿದ್ದೀರಾ? ನನ್ ಟೋಕನ್ ನಂಬರ್ 4, 5, 6, 7 ಅಂತ ಹೇಳ್ತಿದ್ದೀರಾ. ನನ್ ಟೋಕನ್ ನಂಬರ್ ಎಲ್ಲಿ? ಅಲ್ಲ ರೀ, ನಮ್ ದುಡ್ಡು ನಮಗ್ ಕೊಡೋದಕ್ಕೆ ಇಷ್ಟೊಂದು ಕಾಯಿಸ್ತಿರಲ್ಲ, ಇನ್ ಸಾಲ ಕೊಡೋದಕ್ಕೆ ಅದೆಷ್ಟು ಕಾಯಿಸ್ತಿರೋ ಏನೋ. ನೋಡಿ, ನಿಮ್ ನಂಬರ್ ಬಂದಾಗ ಕೋರ್ಟಲ್ಲಿ ಅಮೀನಾ ಕೂಗ್ದ ಹಾಗೆ 3 ಸಲ ನಿಮ್ ನಂಬರ್ ಕೂಗ್ತೀನಿ. ಕೂತ್ಕೊಳ್ಳಿ. ಏನ್ರಿ ತಮಾಷೆ ಮಾಡ್ತಿದ್ದೀರಾ? ನಾನೇ ನಿಮ್ ಕಡೆ ಜೋಕರ್ ತರ ಕಾಣಿಸ್ತಿದ್ದೀರಾ? ಎಲ್ರಿ ನಿಮ್ ಮ್ಯಾನೇಜರ್ ಕರೀಲಿ ಅವ್ರನ್ನ. ನನ್ ಹಿಂದೆ ಬಂದವ್ರಿಗೆಲ್ಲ ಕೊಡ್ತಾ ಇದ್ದೀರಾ, ನನ್ಗೆ ಯಾಕೆ ರಿಲೇಟ್ ಮಾಡ್ತಿದ್ದೀರಾ? ಸಾರಿ ಮೇಡಮ್, ನಿಮ್ ಚೆಕ್ಕು ಇಲ್ಲೇ ಇದೆ. ತಗೊಳ್ಳಿ ಜೀವ, ಕ್ಯಾಶ್ ಕೊಟ್ಟು ಕಳಿಸಿ. ತಗೊಳ್ಳಿ. ಥ್ಯಾಂಕ್ ಯು. ಚಂದ್ರು, ಚಂದ್ರು, ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಸ್ವಲ್ಪ ಕ್ಯಾಶ್ ಕೌಂಟರ್ ನೋಡ್ಕೋ. ಓಕೆ ಓಕೆ. ಜೆಪಿ ನಗರ ಬರ್ತೀರಾ? ಇಲ್ಲ ಮೇಡಮ್, ಅಷ್ಟು ದೂರ ಆಗಲ್ಲ. ಸರ್ ಸ್ವಲ್ಪ ಮೇನ್ ರೋಡ್ ಒಂದು ಬಿಟ್ಬಿಡಿ ಸರ್. ನಿನ್ನೇನು ಡ್ರಾಪ್ ಮಾಡಿದ್ರೆ ಅಲ್ಲಿ ನಿಂತಿದಾರಲ್ಲ ಅವ್ರನ್ನೇನಪ್ಪ ಡ್ರಾಪ್ ಮಾಡ್ತಾರೆ? ನಾನೇನೋ ದೊಡ್ಡ ಮನುಷ್ಯ ಅನ್ಕೊಂಡ್ರೆ ನಿಮ್ದು ಇದೇ ಕತೆನಾ? ನಡ್ಕೊಂಡು ಹೋಗ್ತೀನಿ ಹೋಗಿ. ನನ್ನ ಪರಿಸ್ಥಿತಿ ನೋಡಿ ನಿಂಗೆ ನಗು ಬರ್ತಿದೆ ಅಲ್ವಾ? ಏನೋ ಹೋಗ್ಲಿ ಪಾಪ, ಎಕ್ಸಾಮಿಗೆ ಲೇಟ್ ಆಗುತ್ತೆ ಅಂತ ಡ್ರಾಪ್ ಮಾಡ್ತೀನಿ ಅಂತಂದ್ರೆ ನಂಗೆ ಎಕ್ಸಾಮ್ ಲೇಟ್ ಆಗುತ್ತೆ ಅಂತ ಅಷ್ಟೊಂದು ಕನ್ಸಲ್ಲಿದ್ರೆ ಬ್ಯಾಂಕಲ್ಲಿ ಯಾಕೆ ಅಷ್ಟು ತರ ಮಾಡಿದೆ? ಸುಂದರವಾದ ಹುಡುಗಿ ಅಪರೂಪಕ್ಕೆ ಒಬ್ಬಳೇ ಬ್ಯಾಂಕಿಗೆ ಬಂದಿದ್ದಾಳೆ. ಸ್ವಲ್ಪ ಹೊತ್ತು ನಿಂತಿದ್ರೆ ಇಡೀ ಬ್ಯಾಂಕಿಗೆ ಕಡೆ ಬರುತ್ತೆ ಅಂತ ಸ್ವಲ್ಪ ತಡ ಮಾಡಿದೆ. ಅದಕ್ಕೆ ಇಷ್ಟೊಂದು ಕೋಪನಾ? ಕೋಪ ಅಲ್ಲ, ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ದಿದ್ರೆ ನಾನು ಏನಾಗ್ತಿದ್ದೋ ನನಗೆ ಗೊತ್ತಿಲ್ಲ. ಏನೂ ಆಗ್ತಿರ್ಲಿಲ್ಲ. ನೀನು ಎಕ್ಸಾಮ್ ಹೋಗಕ್ಕೆ ಲೇಟ್ ಆಗ್ತಿತ್ತು, ನಿನ್ನ ಮೆಡಿಕಲ್ ಕೆರಿಯರ್ಗೆ ಕಲ್ ಬೀಳ್ತಾ ಇತ್ತು. ಬಾ, ಡ್ರಾಪ್ ಮಾಡ್ತೀನಿ. ಇಲ್ಲ,
ನಾನ್ ಬೈಕ್ ಹತ್ತಲ್ಲ. ಯಾಕೆ? ನನಗೆ ಹುಡುಗರ ಜೊತೆ ಬೈಕಲ್ಲಿ ಹೋಗೋ ಅಭ್ಯಾಸ ಇಲ್ಲ. ಕೂತ್ರು ತಾನೇ ಅಭ್ಯಾಸ ಆಗೋದು. ಬಾ. ಇಲ್ಲ, ನಾನ್ ಬರಲ್ಲ. ಯಾಕೆ ಭಯನಾ? ಗೊತ್ತಾಯ್ತು, ಬೈಕಲ್ಲಿ ಕೂತ್ರೆ ಟಚ್ ಆಗುತ್ತೆ ಅದಕ್ಕೆ. ಒಂದು ಕೆಲಸ ಮಾಡು, ದೂರದಲ್ಲಿ ಕೂತ್ಕೋ, ಕರ್ಕೊಂಡು ಹೋಗ್ತೀನಿ. ಮೇಡಮ್, ಇನ್ನು ಅರ್ಧ ಗಂಟೆ ಆದರೂ ಯಾವ ಬಸ್ಸು ಬರೋದಿಲ್ಲ. ಬನ್ನಿ ಕೂತ್ಕೊಳ್ಳಿ, ಎಕ್ಸಾಮಿಗೆ ಲೇಟಾಗಿ ಹೋಗುತ್ತೆ. ಥ್ಯಾಂಕ್ಸ್. ಕೊನೆಗೊಂದು ವಿಷಯ ನಿರ್ಧಾರ ಆಯ್ತು. ಯಾವುದು? ಯಾವ ಹುಡುಗಿಗೂ ಟಚ್ ಮಾಡದೆ ಕೂತ್ಕೊಳ್ಳಕ್ ಸಾಧ್ಯನೇ ಇಲ್ಲ ಅಂತ. ಟೋಕನ್ ನಂಬರ್ 8. ಜೀವಾ, ನಂಗೆ ತುಂಬಾ ಲೇಟ್ ಆಗ್ತಿದೆ, ದುಡ್ಡು ಕೊಡು ಪ್ಲೀಸ್. ನಿಮ್ ಟೋಕನ್ ಇನ್ನೂ ಬಂದಿಲ್ಲ. ನಾಟಕ ಆಡ್ಬೇಡ. ಮದ್ವೆಗ್ ಮುಂಚೆ ಆದ್ರೆ ನನ್ನ ನೋಡ್ಬೇಕು ಅಂತ ಕಾಯಿಸ್ತಿದೆ. ಈಗೇನು 3 ಹೊತ್ತು ಮನೇಲೇ ಇರ್ತೀನಲ್ಲ. ಮದ್ವೆ ಆದ್ರೆ ಏನಂತೆ, ನಿನ್ನ ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಶೋ, ಜೀವಾ, ಎಲ್ಲ ನಮ್ಮನೆ ನೋಡ್ತಿದ್ದಾರೆ. ನೋಡ್ಲಿ ಬಿಡು, ಏನೀಗ? ಈಗ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಹಾಗೆ ಹೋಗ್ಬಿಡ್ತೀನಿ. ಪ್ಲೀಸ್ ಕೂಲ್, ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್. ಹೋಗಪ್ಪ, ನನ್ ಬೆಟ್ರ್ ಆಫ್ ನಿನ್ ಬೆಟ್ರ್ ಆಫ್ ತರನೇ ಈಗ್ಲೂ ನನ್ ಕಂಡ್ರೆ ಬಲೇ ಲಹು. ಕಿರಿಚಬೇಕಾಗಿರೋದು ನೀವಲ್ಲ, ನಾನು. ನೀವು ಕಿರಿಚ್ಕೊಳ್ಳಿಲ್ವಲ್ಲ, ಅದಕ್ಕೆ ನಾನ್ ಕಿರಿಚ್ದೆ. ಸಾರಿ, ಗೊತ್ತಾಗ್ಲಿಲ್ಲ. ಇವಾಗ ಕಿರಿಚಲ? ಬೇಡ. ಅದ್ ಸರಿ, ಇಲ್ಲಿಗೆ ಯಾಕೆ ಬಂದ್ರಿ? ನಾಯಿ. ಯಾರು? ಅಯ್ಯೋ, ಯಾರು ಅಲ್ಲ, ನಾನ್ ಪದ್ದುರಿ, ನಾಯಿ ಮರಿ. ಕಳ್ದೋಯ್ತು, ಇಲ್ಲಿ ಬಂತೇನೋ ಅಂತ ಬಂದೆ. ನಿನ್ ಪದ್ದು ಇಲ್ಲಿಗೆ ಯಾಕ್ರಿ ಬರುತ್ತೆ? ನನ್ ಬಾಗ್ಲಾಕೊಂಡು ಸ್ನಾನ ಮಾಡ್ತಾ ಇದೀನಲ್ಲ, ನೋಡಿ ಪ್ಲೀಸ್ ದಯವಿಟ್ಟು ಹೋಗಿ ಅಂತ ಹೇಳ್ತಾ ಇದೀನಲ್ಲ. ಏನಿಷ್ಟು ದೂರ? ಅದು ನಮ್ ನಾಯಿ ಮರಿ ತಪ್ಪಿಸ್ಕೊಂಡ್ಬಿಟ್ಟಿತ್ತು, ಹುಡ್ಕೋಕೆ ಅಂತ ಬಂದೆ. ಬೆಡ್ರೂಮ್ ವರೆಗೆ ಬಂದಿದ್ದ? ನನ್ ನೋಡ್ದೆ, ಅಲ್ಲಿರ್ಲಿಲ್ಲ. ನಿಮ್ ನಾಯಿ ನಿಮ್ ಗಂಡನ್ ಕರ್ಕೊಂಡು ನಿಮ್ಮನ್ ಹುಡುಕ್ತಾ ಪಾರ್ಕ್ ಹೋಗಿದೆ. ಓ ಹೌದಾ, ಸರಿ. ಜೀವಾ, ನೀನಾ? ನಾನೇನೋ ಶಿಲ್ಪ ಅಂತ ಅನ್ಕೊಂಡೆ. ಅವ್ರು ಯಾಕೆ ಇಲ್ಲಿರ್ತಾರೆ? ಅದೊಂದ್ ದೊಡ್ಡ ಕತೆ. ಅವ್ರ ಮನೆ ನಾಯಿ ಮರಿ ಕಳೆದೋಯ್ತಂತೆ, ಅದನ್ನ ಹುಡ್ಕೊಂಡು ಬಾತ್ರೂಮ್ ವರ್ಗೂ ಬಂದ್ಬಿಟ್ಲು. ಓ ಹೌದಾ? ನೀವೇನ್ ಮಾಡ್ತಿದ್ರಿ? ಬಾತ್ರೂಮ್ ಅಲ್ಲಿ ಏನ್ ಮಾಡಕ್ಕಾಗತ್ತೆ, ಸ್ನಾನ ಮಾಡ್ತಿದ್ದೆ. ಒಳ್ಳೆ ಅವಕಾಶ ಬಿಡಿ. ಯಾಕೆ? ಅದನ್ನ ನಾನು ಹೇಗೆ ಹೇಳಕ್ಕಾಗತ್ತೆ? ಒಂಟಿ ಮನೆ, ಬಾತ್ರೂಮ್ ಅಲ್ಲಿ ನುಗ್ಗಿದ ಒಂಟಿ ಹೆಣ್ಣು, ಅಲ್ಲಿ ಸ್ನಾನ ಮಾಡ್ತಿದ್ದ ಒಂಟಿ ವಿರಹಿ ಗಂಡ್ಸು, ಏನ್ ಬೇಕಾದ್ರೂ ನಡಿಬಹುದಿತ್ತಲ್ವಾ? ಶಟ್ ಅಪ್ ಜ್ಯೋತಿ. ನಿನಗೆ ಗೊತ್ತಿಲ್ವಾ, ಈ ಜನ್ಮದಲ್ಲಿ ನಾನು ನನ್ನ ಸರ್ವಸ್ವನ ನಿನಗೆ ಮಾತ್ರ ಮೀಸಲಾಗಿಟ್ಟಿದ್ದೀನಿ ಅಂತ. ಸರಿ ಬಿಡಿ, ಏನು ಬೇಗ ಬಂದಿದ್ದೀರಿ?
ಇವತ್ತಂತ ಇಂಪಾರ್ಟೆಂಟ್ ಕೆಲಸ ಏನೂ ಇರಲಿಲ್ಲ. ಜೊತೆಗೆ ಜೊತೆಗೆ ಏಯ್ ಅಂದ್ರೆ ಈಗ ನನಗೆ ಗೊತ್ತಾಯ್ತು. ಜೀವ. ಎಕ್ಸ್ಕ್ಯೂಸ್ ಮಿ ಸರ್, ಕರೆದ್ರಂತೆ? ಬಾಜಿವಾ ಒಳಗೆ ಕೂತ್ಕೋ. ಪರವಾಗಿಲ್ಲ ಸರ್. ಕೂತ್ಕೋ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ನೋಡು ಈ ಫೈಲು. ಸರ್, ನೋಡ್ದ್ಯಾ ಜೀವ? ಆನ್ಯುಯಲ್ ರಿಪೋರ್ಟ್ ನಲ್ಲಿ 30 ಲಕ್ಷ ರೂಪಾಯಿ ಶಾರ್ಟೇಜ್ ಇದೆ. ಒಂದಲ್ಲ ಎರಡಲ್ಲ 30 ಲ್ಯಾಕ್ಸ್. ಇದು ಹೇಗೆ ಸಾಧ್ಯ ಸರ್? ನಾನು ಅದನ್ನೇ ಕೇಳ್ತಾ ಇರೋದು. ನೀನು ಈ ಬ್ಯಾಂಕಿನ ಚೀಫ್ ಕ್ಯಾಶಿಯರ್, ಸರ್, ಟ್ರೆಜರಿ ಕೀ ನಿನ್ನ ಹತ್ರ ಇರೋದು. ನೀನ್ ಬಿಟ್ರೆ ನನ್ನ ಹತ್ರ ಇರೋದು. ನೀನಿಲ್ಲ ಅಂದ್ರೆ ನಾನು. ನೀವು ಯಾಕೆ ಈ ಥರ ಮಾತಾಡ್ತಿದ್ದೀರಾ ಸರ್? ಅಂದ್ರೆ ಉಳಿದಿರೋದು ನೀನ್ ಮಾತ್ರ. ನೀನ್ ಮಾಡಿದೀಯಾ? ಸರ್, ನನಗೆ ಗೊತ್ತು ನೀನ್ ಬ್ಯಾಂಕ್ ಹಣನ ಮಿಸ್ಯೂಸ್ ಮಾಡಿರಲ್ಲ ಅಂತ. ಬಟ್ ಆಸ್ ಎ ಮ್ಯಾನೇಜರ್ ನನ್ನ ಡ್ಯೂಟಿ ನಾನು ಮಾಡಲೇಬೇಕಲ್ವಾ? ಬೇರೆಯವರಾಗಿದ್ರೆ ಇಮ್ಮಿಡಿಯೇಟ್ ಆಕ್ಷನ್ ತಗೊಂಡು ಪೊಲೀಸು ಅದು ಇದು ಅಂತ ಹೇಳ್ತಾ ಇದ್ರು. ಆದ್ರೆ ನಿನ್ನ ಒಳ್ಳೆ ಗುಣಕ್ಕೆ ನಾನು ಬೆಲೆ ಕೊಡ್ತಾ ಇದ್ದೀನಿ. ಇನ್ನು 40 ದಿನಗಳಲ್ಲಿ ನೀನ್ ಈ ಕೇಸ್ನ ಫಿನಿಶ್ ಮಾಡಲೇಬೇಕು. ಬಟ್ ಐ ರಿಗ್ರೆಟ್ ಟು ಟೆಲ್ ಯು, ಯು ಹ್ಯಾವ್ ಬೀನ್ ಸಸ್ಪೆಂಡೆಡ್ ಫ್ರಮ್ ಟುಡೇ. ಉಳಿದಿರೋ ಈ 40 ದಿನಗಳಲ್ಲಿ ಈ ಹಣ ಹೇಗ್ ಮಿಸ್ಯೂಸ್ ಆಯ್ತು ಅಂತ ಪತ್ತೆ ಹಚ್ತೀಯೋ ಅಥವಾ ಹಣನ ನೀನೇ ಭರ್ತಿ ಮಾಡ್ತೀಯೋ ಯೋಚನೆ ಮಾಡಿ ನೋಡು. 41ನೇ ದಿನ ನಾನು ಬರಲ್ಲ ನಿನ್ ಮನೆ ಬಾಗ್ಲಿಗೆ, ಪೊಲೀಸ್ನವ್ರು ಬರ್ತಾರೆ ನಿನ್ ಮನೆ ಬಾಗ್ಲಿಗೆ. ಮುಂದಿಂದು ನಿನಗೆ ಗೊತ್ತಿದೆಯಲ್ಲ, ಹುಷಾರಾಗಿರೋ. ಸರ್, ನಾನು ಏನು ಮಾಡಲಿ ಸರ್? ದಯವಿಟ್ಟು ನನ್ನ ಮಾತು ಕೇಳಿ ಸರ್. ನೋಡು, ನೀನ್ ಸ್ವಲ್ಪ ಸುಮ್ಮನೆ ಇರು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಪೊಸಿಷನ್. ಐಸೆ ನೀನಿನ್ ಹೋಗ್ಬೋದು. ಬರ್ತೀನಿ ಹಾ, ಸರ್. ಹೋಗು. ನೋಡಿ ಮೇಡಮ್, ಯಾವಾಗಲೂ ಜೀವ ಜೀವ ಅಂತಿದ್ರು, ಯಾಕೆ ಜೀವ ತೆಗೆಯುವಂತ ಕೆಲಸ ಮಾಡಿದ್ದಾರೆ? ಅದೆಲ್ಲ ನಿಮ್ಗೆ ಯಾಕ್ರಿ? ಸುಮ್ನೆ ಇರಿ, ಅದನ್ನೆಲ್ಲ ಪೊಲೀಸ್ನವ್ರು ನೋಡ್ಕೋತಾರೆ. ನೋಡಿ, ಜೀವ ಅದಕ್ಕೆಲ್ಲ ಅವಕಾಶ ಮಾಡ್ಕೊಡಲ್ಲ. ಸಾಲ ಸೂಲನಾದ್ರೂ ಮಾಡಿ ಹಣ ತಂದು ಕಟ್ತಾರೆ. ನೋಡ್ತಾ ಇರಿ. ದೇವ್ರೇ, ನಾನು ಬೇಡ್ದೆ, ನೀನು ಕೊಟ್ಟಿ ಈ ಜೀವಕ್ಕೆ ಇನ್ನೊಂದು ಜೀವನ ಸೇರಿಸಿ ನನ್ನೊಬ್ಬ ಪರಿಪೂರ್ಣ ಮಹಿಳೆಯಾಗಿ ಮಾಡ್ದೆ. ಜೀವನಂಥ ಗಂಡನ್ ಕೊಟ್ಟು ಇನ್ಯಾರನ್ನು ಬೇಡ್ದಂಥ ಸ್ಥಿತಿಯನ್ನ ತಂದಿದೀಯ ನೀನು. ನನಗಿನ್ನೆಷ್ಟೇ ಜನ್ಮ ಬಂದ್ರು ಜೀವನನ್ನೇ ಜೀವನ ಸಂಗಾತಿಯಾಗಿ ಕೊಡುತ್ತಂದೆ. ಇದೊಂದನ್ನು ಬಿಟ್ಟು ಬೇರೆ ಯಾವ ಆಸೆನೂ ಇಲ್ಲ ನನಗೆ. ಜ್ಯೋತಿ, ಏನಿದೆಲ್ಲ? ಎಲ್ಲ ಹೆಣ್ಗಳ ತರ ನೀನು ಹೀಗೆಲ್ಲ? ನೀನೇ ಹೇಳಿದೆಯಲ್ಲ ಜೀವ, ಎಲ್ಲ ಹೆಣ್ಗಳ ತರ ಅಂತ. ನಾನು ಒಂದು ಹೆಣ್ತಾನೆ. ನನ್ನಾಸೆ ಬೇರೆ ಆಗೋಕೆ ಹೇಗ್ ಸಾಧ್ಯ? ಅದಕ್ಕೆ ಈ ಕಣ್ಣೀರೆಲ್ಲ ಯಾಕೆ? ಇದು ಕಣ್ಣೀರಲ್ಲ ಜೀವ. ಜೀವ, ಬಹುಶಃ ನೀನೇ ನನ್ನ ಆಸೆ, ಆಶಾವಾದ ಎಲ್ಲ. ನಿನ್ನನ್ನು ಕಳ್ಕೊಂಡು ಒಂದು ಕ್ಷಣ ಕೂಡ ಈ ಭೂಮಿ ಮೇಲೆ ಬದುಕಿರೋಕೆ ನನಗೆ ಧೈರ್ಯ ಇಲ್ಲ. ಐ ಲವ್ ಯು ಜೀವ. ಜ್ಯೋತಿ, ಆಯ್ತು.
so much. I love you. ಜೀವ, ಜೀವ, ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ಅದು ಇಷ್ಟೊತ್ತಲ್ಲಿ? ಅಳೋದಿಕ್ಕೆ ಇಂಥದ್ದೇ ಒಂದು ಟೈಮು ಅಂತ ಇದೆಯಾ ಜ್ಯೋತಿ? ತಮಾಷೆ ಮಾಡ್ಬೇಡ ಜೀವ, ಹೇಳು, ಯಾಕೆ ಅಳ್ತಿದ್ಯಾ? ಸುಮ್ನೆ ನೀನ್ ದೇವ್ರ ಹತ್ರ ಕೇಳ್ಕೊತಿದ್ಯಲ್ಲ, ಇನ್ನು 7 ಜನ್ಮ ಬಂದ್ರು ನಾವು ಒಟ್ಟಿಗೆ ಇರಬೇಕು ಅಂತ. ಅದ್ ನೆನಪಿಗೆ ಬಂತು, ಅದಕ್ಕೆ ಹೇಳ್ತಾ ಇದ್ದೆ. ಅದರಲ್ಲಿ ಅಳುವಂಥದ್ದೇನಿದೆ? ಇದೆ. ಯಾಕೆ ಅಂದ್ರೆ ನೀನ್ 7 ಜನ್ಮದ ವಿಷಯ ಮಾತಾಡ್ತಿದೀಯ, ಆದ್ರೆ ನಾನಿರೋ ಸ್ಥಿತಿಲಿ ಇರೋ ಈ ಜನ್ಮದಲ್ಲೇ ಒಟ್ಟಿಗೆ ಕಳಿತೀವಿ ಅನ್ನೋ ನಂಬಿಕೆ ನನಗಿಲ್ಲ ಜ್ಯೋತಿ. ಜೀವ, ಏನ್ ಹೇಳ್ತಿದ್ಯಾ ನೀನು? ಸರಿಯಾಗಿ ಹೇಳು. ನಾನ್ ಮಾಡದೇ ಇರೋ ಒಂದು ಆಪಾದನೆ ನನ್ ಮೇಲೆ ಬಂದಿದೆ. ಆಪಾದನೆನಾ? ಏನು? ಅದು ಜೀವ, ಹೇಗಾಯ್ತಿದು? ನೀನು ನಮ್ ಮ್ಯಾನೇಜರ್ ಕೇಳಿದ ಪ್ರಶ್ನೆನೆ ಕೇಳ್ತಾ ಇದೆಯಲ್ಲ ಜ್ಯೋತಿ. ಅಂದ್ರೆ ನನ್ ಮಾತಿನ ಅರ್ಥ ಇದು ಹೇಗಾಯ್ತು ಅಂತಲ್ಲ, ಇದು ಹೇಗ್ ಸಾಧ್ಯ ಅಂತ. ನನಗೇನು ಗೊತ್ತಿಲ್ಲ ಜ್ಯೋತಿ, ಆದ್ರೆ ಇನ್ನು ಉಳಿದಿರೋ 40 ದಿವಸದಲ್ಲಿ ನಾನು 30 ಲಕ್ಷ ಕಟ್ಟಬೇಕಂತೆ. ಇಲ್ಲ ಅಂದ್ರೆ ಅವರಿದನ್ನೇ ಚೀಟಿಂಗ್ ಕೇಸ್ ಅಂತ ಹಾಕ್ಬಿಟ್ಟು ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರಂತೆ. ಹಾಗೇನಾದ್ರೂ ಆದ್ರೆ ನಾ ಸೂಸೈಡ್ ಮಾಡ್ಕೊಳ್ತೀನಿ. ಅದಕ್ಕೆ ಹೇಳಿದ್ದು, ನಾವು ತುಂಬಾ ದಿನ ಈಗ ಒಟ್ಟಿಗೆ ಇರ್ತೀವಿ ಅನ್ನೋ ನಂಬಿಕೆ ನನಗಿಲ್ಲ ಅಂತ. ಜೀವ, ಪ್ಲೀಸ್ ಹಾಗೇನೆ ಹೇಳ್ಬೇಡ. ನೀನೇನು ತಪ್ಪು ಮಾಡಿಲ್ಲ ಅಂತ ನನಗ್ ಗೊತ್ತು. ಮೊದಲನೇದಾಗಿ ತಪ್ಪು ಮಾಡದೇ ಇರೋರು ಭಯ ಪಡುವಂತ ಅಗತ್ಯನೇ ಇಲ್ಲ. ಎರಡನೇದಾಗಿ ನಮ್ಮ ಕೆಲವು ಸ್ನೇಹಿತರು ಸಂಬಂಧಿಕರ ಹತ್ರ ಕೇಳಿ ಹೇಗಾದ್ರೂ ಮಾಡಿ ಹಣ ಒದಗಿಸಬಹುದು. ನಾವ್ ಈ ಆಪಾದನೆಯಿಂದ ಪಾರಾಗಬಹುದು. ಜೊತೆ ಪ್ಲೀಸ್, ಸ್ನೇಹಿತರು ಸಂಬಂಧಿಕರು ಅಂತ ಯಾವುದೇ ಕಾರಣಕ್ಕೂ ನೀನ್ ಅವ್ರ ಹತ್ರ ಹಣ ಕೇಳ್ಕೊಂಡು ಹೋಗ್ಬೇಡ. ಹಾಗೊಂದ್ ವೇಳೆ ನೀನ್ ಹೋದ್ರೆ ಸತ್ಯ ಏನು ಅಂತ ಹೇಳ್ಬೇಕಾಗತ್ತೆ. ಒಂದ್ ವೇಳೆ ಹಾಗೆ ಹೇಳಿದ್ರೆ ನಾನ್ ಸತ್ತ ಹಾಗೆ. ಇಲ್ಲ ಅವ್ರ ಹತ್ರ ಸುಳ್ಳು ಹೇಳಿದ್ರೆ ಬದುಕಿದ್ದು ಸತ್ತ ಹಾಗೆ. ನೋ, ನನಗಿವೆರಡೂ ಇಷ್ಟ ಇಲ್ಲ. ಪ್ಲೀಸ್ ಜ್ಯೋತಿ, ನನ್ನ ಅರ್ಥ ಮಾಡ್ಕೋ ಪ್ಲೀಸ್. ಯಾಕೆ ಸರ್, ನಾನು ಹೇಳ್ತಿರೋದು ನಿಮ್ಗೆ ತಮಾಷೆ ಅಂತ ಅನಿಸ್ತಿದ್ಯಾ? ತಮಾಷೆನ? ತೀರಾ ಡ್ರಾಮ್ಯಾಟಿಕ್ ಆಗಿದೆ. ನಿನಗಾಗನ್ನಿಸ್ತಿಲ್ವಾ? ಸರ್, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಆಮ್ ಇನ್ ವೆರಿ ಕ್ರಿಟಿಕಲ್ ಸಿಚುವೇಶನ್. ಓಕೆ, ಈಗ ನೀನು 24 ಗಂಟೆ ಕೆಲಸ ಮಾಡಬೇಕು. ಅದರಿಂದ ನೀನು ಹಣ ಸಂಪಾದನೆ ಮಾಡಬೇಕು. ಆಮ್ ಐ ರೈಟ್? ಎಸ್ ಸರ್. ಆದ್ರೆ ಹಣ ಸಂಪಾದನೆ ಮಾಡೋದಿಕ್ಕೆ ಇನ್ನೊಂದು ದಾರಿ ಇದೆ. ಯಾವುದು ಅಂತ ಕೇಳಲ್ವಾ? ಯಾವುದು? ನಿನಗೆ ಎಷ್ಟು ಹಣ ಬೇಕೋ ಅದನ್ನ ನಾನೇ ಕೊಡ್ತೀನಿ.
ಜ್ಯೋತಿ ಏನಿದು ಯಾಕೆ ಲೇಟು? ಜೀವ ಐ ಆಮ್ ಸೋ ಟೈರ್ಡ್. ನಾಳೆ ಮಾತಾಡೋಣವಾ? ನಾಳೆ 2 o'clock. ಪ್ಲೀಸ್ ಜೀವ. ಜೀವ ಪ್ಲೀಸ್. ಓ, ಅವ್ರು ಬಂದ್ರು ಅಂತ ಕಾಣುತ್ತೆ. ಜೀವ, ನನಗೆ ಟಿಫನ್ ಬೇಡ, ನಾನು ಕ್ಯಾಂಟೀನಲ್ಲಿ ಮಾಡ್ಕೋತೀನಿ. ನೀನು ಮಾಡ್ಕೋ. ಮಧ್ಯಾಹ್ನದ ಊಟ ಮನೇಲೇ ಮಾಡ್ಕೋ, ಇಲ್ಲಾಂದ್ರೆ ಹೋಟೆಲಲ್ಲಿ ಮಾಡ್ಕೋ. ನನಗೋಸ್ಕರ ವೇಟ್ ಮಾಡಬೇಡ. ಜ್ಯೋತಿ, ಬಂದೆ ಸರ್, ನೀವು ಕೂತಿರಿ ಒಂದು ನಿಮಿಷ. ಓಕೆ ಓಕೆ, ಟೇಕ್ ಯುವರ್ ಓನ್ ಟೈಮ್. ಬಾಯ್ ಜೀವ. ಸರ್, ವಾವ್, ಯು ಲುಕ್ ಸೋ ಬ್ಯೂಟಿಫುಲ್ ಜ್ಯೋತಿ. ಹೊರಡೋಣವಾ? ಅಫ್ಕೋರ್ಸ್ ಹೊರಡೋಣ. ಅದಕ್ಕೆ ಮತ್ತೆ ಸ್ವಲ್ಪ ಜೀವ ಹತ್ರ ಮಾತಾಡ್ಬೇಕು. ಯಾಕೆಂದ್ರೆ ನಾನು ಇವತ್ತು ಹೊರಟ್ರೆ ಇನ್ ಬರೋದು ನಾಳೆ ಬೆಳಗ್ಗೆನೆ. ಪಾಪ ರಾತ್ರಿ ಎಲ್ಲ ಕಾಯ್ತಾ ಇರ್ತಾನೆ. ಬೇಡ ಸರ್, ಅದರ ಅಗತ್ಯ ಇಲ್ಲ. ನಾವು ಹೊರಡೋಣವಾ? ಆಸ್ ಎ ವಿಶ್. ಡ್ರೈವರ್, number you have called is switched off. Please call later. ಹಲೋ, ಡಾಕ್ಟರ್ ಜ್ಯೋತಿ ಅವ್ರನ್ನ ಸ್ವಲ್ಪ ಕರಿತೀರಾ? ಅವರಿಲ್ಲ ಸರ್. ಇಲ್ವಾ? ಇಲ್ಲ ಅಂದ್ರೆ ಏನರ್ಥ? ಸಿಂಪಲ್, ಬಂದಿಲ್ಲ ಅಂತ ಅರ್ಥ. ಓಕೆ, ಅಟ್ಲೀಸ್ಟ್ ಡಾಕ್ಟರ್ ಪ್ರತಾಪ್ ಆದ್ರೂ ಇದ್ದಾರಾ? ಅವರು ಇವತ್ತು ಬೆಳಗ್ಗೆಯಿಂದ ಬಂದಿಲ್ಲ. ವಾಟ್? ಬಂದಿಲ್ವಾ? ಹಾಗಾದ್ರೆ ಎಲ್ಲಿ ಹೋದ್ರು? ನಮಗೇನು ಸರ್ ಗೊತ್ತು. ಅದು ಸರಿ, ತಾವು ಯಾರು ಮಾತಾಡ್ತಿರೋದು? ಮಾತನಾಡಿ. ಥ್ಯಾಂಕ್ ಯು ಸರ್. ಬಾಯ್. ಗುಡ್ ಮಾರ್ನಿಂಗ್ ಜೀವ. ಹಲೋ, ಸಾರಿ ಸರ್, ರಾಂಗ್ ನಂಬರ್. ಜ್ಯೋತಿ, ಈ ಹಣ ನನಗಾಕೆ ಇರಬಹುದು, ಆದ್ರೆ ಇಂಥ ಸಮಯದಲ್ಲಿ ಹಗಲು ರಾತ್ರಿ ಮನೆಯಿಂದ ಹೊರಗಡೆ ಇದ್ದು ಸಂಪಾದನೆ ಮಾಡೋದಕ್ಕಿಂತ ಮನೆ ಒಳಗೆ ಇದ್ದು ಸಮಾಧಾನ ಮಾಡೋದು
ನಿನಗೆ ಮುಖ್ಯ ಅಂತ ಅನಿಸ್ತಾ ಇಲ್ವಾ? ನೋಡಿ, ನೀವು ಆ ಪೇಷಂಟ್ ಬಗ್ಗೆ ಆಲ್ವೇಸ್ ನಿಗಾ ಇಡಬೇಕು. ಓಕೆ, ಮೊದಲು ಹೋಗಿ ನೋಡಿ ಪೇಷಂಟ್. ಜ್ಯೋತಿ, ಸರ್, ನೀನ್ ಹೀಗೆ ಡೇ ಅಂಡ್ ನೈಟ್ ಡ್ಯೂಟಿ ಮಾಡೋದ್ರಿಂದ ನಿನ್ನ ಆರೋಗ್ಯದ ಗತಿ ಏನಾಗಬೇಕು? ನಿನ್ ಮುಖ ನೋಡಿ ಎಷ್ಟು ಡಲ್ ಆಗಿದೆ. ನೀನು ಹೀಗೆ ಕಷ್ಟಪಡೋದ್ರಿಂದ ನಿನ್ನ ಹಣಕಾಸಿನ ಮುಗ್ಗಟ್ಟು ಸರಿ ಹೋಗಲ್ಲ. ದಿಸ್ ಇಸ್ ನಾಟ್ ಫೇರ್ ಜ್ಯೋತಿ. ಇಲ್ಲ ಸರ್, ನಾನೀಗ ಯಾವುದೇ ಕಾರಣಕ್ಕೂ ನನ್ನ ಆರೋಗ್ಯ ಅದು ಇದು ಅಂತ ಯೋಚನೆ ಮಾಡೋ ಸ್ಥಿತಿಲಿಲ್ಲ ಸರ್. ಹೇಗಾದ್ರೂ ಮಾಡಿ ಇನ್ 2 ವಾರದಲ್ಲಿ ಹಣ ಒದಗಿಸ್ಲೇಬೇಕು. ಜ್ಯೋತಿ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಈ ನಡುವೆ ನೀ ಯಾಕೋ ತುಂಬಾ ನಿಗೂಢವಾಗ್ತಾ ಇದೀಯ. ಎಲ್ಲಾ ವಿಷಯಗಳನ್ನು ಮನಸ್ಸು ಬಿಚ್ಚಿ ಮಾತಾಡ್ತಾ ಇದ್ದ ಜ್ಯೋತಿ ನೀನೇನಾ ಅಂತ ನನಗೆ ಅನುಮಾನ ಆಗ್ತಾ ಇದೆ. ಖಂಡಿತ ನಾನು ಮೊದಲೇ ಜ್ಯೋತಿ ಅಲ್ಲ ಸರ್. ಓಕೆ ಓಕೆ ಓಕೆ, ಇದೇ ಕೊನೆ. ಇನ್ ಮುಂದೆ ನಾನು ಏನೇ ಕೇಳಿದ್ರು ಗೋರ್ಕಲ್ ಮೇಲೆ ಮಳೆ ಸುರಿದಂಗೆ. ಜ್ಯೋತಿ, ನಿನಗೆ ಹಣ ಬೇಕು, ಅದನ್ನ ನೀನೇ ಸಂಪಾದಿಸಬೇಕು ಅಲ್ಲ? ಹೌದು ಸರ್. ಅದಕ್ಕೊಂದು ದಾರಿ ಇದೆ. ಯಾವುದು ಸರ್? ನಾನೊಬ್ಬ ಡಾಕ್ಟರ್ ಆಗಿ ಇದನ್ನೆಲ್ಲ ಸಜೆಸ್ಟ್ ಮಾಡಬಾರ್ದು. ಆದ್ರೂ ನಿನ್ನ ಪರಿಸ್ಥಿತಿ ನೋಡಿ ಹೇಳ್ತಾ ಇದ್ದೀನಿ. ಯಾವುದೇ ಕೆಲಸ ಆದ್ರೂ ಅದೆಷ್ಟೇ ಕಷ್ಟ ಆದ್ರೂ ಮಾಡ್ತೀಯಾ? ಹೌದು ಸರ್, ಮಾಡ್ತೀನಿ. ಸರಿ, ನಡಿ. ಹಾಗಿದ್ರೆ ಎಲ್ಲಿಗೆ ಸರ್? ಮಿಸ್ಟರ್ ಮಾಧವರಾವ್ ಅಂತಿದ್ದಾರೆ. ಹಿ ಇಸ್ ಅ ಫೇಮಸ್ ಇಂಡಸ್ಟ್ರಿಯಲಿಸ್ಟ್. ಅವ್ರ ಹತ್ರ ಕೊಂಡು ಬಾ. ಜ್ಯೋತಿ, ಸರ್, ಬಾ, ಹೆದರ್ಬೇಡ, ಬಾ. ಹಾಯ್, ಹಲೋ ಮಿಸ್ಟರ್ ಮಾಧವ್. ಹಲೋ ಪ್ರತಾಪ್, ಹೌ ಆರ್ ಯು? ಐ ಆಮ್ ಫೈನ್. ಜ್ಯೋತಿ, ಇವರೇ ಮಿಸ್ಟರ್ ಮಾಧವರಾವ್. ಮಾಧವ್, ಶಿ ಇಸ್ ಡಾಕ್ಟರ್ ಜ್ಯೋತಿ. ಹಲೋ ಸರ್. ಪ್ರತಾಪ್, ಇವ್ರಿಗೆ ಎಲ್ಲ ವಿಷಯ ಹೇಳಿದ್ರು? ಕಾರಲ್ಲಿ ಬರ್ತಾನೆ ಎಲ್ಲ ವಿಷಯನೂ ಹೇಳಿದ್ದೀನಿ. ಶಿ ಅಗ್ರೀಡ್. ಜ್ಯೋತಿ ಅವರೇ, ನಿಮ್ಗೆ ಒಪ್ಪಿಗೆ ಇದೆಯಾ ಅಂತ ನಾನು ಪದೇ ಪದೇ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಈಗ ಯಾವುದೋ ಒತ್ತಡದಿಂದ ನೀವು ಒಪ್ಕೊಂಡು ಆಮೇಲೆ ಯಾಕಾದ್ರೂ ಒಪ್ಕೊಂಡು ಅಂತ ರಿಗ್ರೆಟ್ ಮಾಡ್ಕೋಬಾರ್ದು. ಬಿಕಾಸ್ ಎಷ್ಟೇ ಆದರೂ ಇದು ಲೀಗಲ್ ಅಲ್ಲ. ನಾಳೆ ಒಂಚೂರು ಹೆಚ್ಚು ಕಡಿಮೆ ಆದರೂ ಪೊಲೀಸ್ ಕೇಸ್ ಆಗಬಹುದು. ಅದಕ್ಕೆ ಮಾಧವ್, ನಾವು ಯಾವುದೇ ಕೆಲಸ ಮಾಡುವಾಗ 2 ದೃಷ್ಟಿ ಇದ್ದೇ ಇರುತ್ತೆ. ಒಂದು ಪಾಸಿಟಿವ್ ಮತ್ತು ನೆಗೆಟಿವ್. ನಾವು ಮಾಡೋದೆಲ್ಲ ಪಾಸಿಟಿವ್ ವ್ಯೂ ಅಂತಾನೆ ಕೆಲಸ ಶುರು ಮಾಡಬೇಕು. ನಿಮಗೆ ಇವಳ ಅಗತ್ಯ ಇದೆ, ಇವಳಿಗೆ ಹಣದ ಅಗತ್ಯ ಇದೆ. ಸುಮ್ಮನೆ ಎಳೆದಾಡದೆ ನಿಮ್ಮ ಕೆಲಸನ ಮುಂದುವರಿಸಿ. ಮುಂದೆ ಏನಾಗುತ್ತೋ ಅದನ್ನ ಆಮೇಲೆ ಯೋಚನೆ ಮಾಡೋಣ. ಏನಮ್ಮ ಜ್ಯೋತಿ? ಯಾವ ತಪ್ಪು ಯಾವ ಸರಿ ಅಂತ ಯೋಚನೆ ಮಾಡಬೇಡ. ಸರಿ ತಪ್ಪು ನಿರ್ಧಾರ ಆಗೋದು ಅವರವ್ರ ಸ್ಥಿತಿಯಿಂದಲ್ಲ, ಪರಿಣಾಮದಿಂದ. ನಥಿಂಗ್ ಟು ವರಿ. ಬಿ ಕೂಲ್. ಓಕೆ ಮಾಧವ್, ಐ ವಿಲ್ ಮೇಕ್ ಎ ಮೂವ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬಾಯ್ ಬಾಯ್. ಪ್ಲೀಸ್. ಹೀಗಿರುವಾಗ ಬರ್ತಾ ಬರ್ತಾ ನನ್ನ ಜ್ಯೋತಿ ವರ್ತನೆಗಳು ನಿಗೂಢ ಅನ್ಸ್ಲಿಕ್ಕೆ ಶುರುವಾದ್ವು. ಅವಳು ಮನೆಗೆ ಬರೋ ಹೋಗೋ ಟೈಮ್ ಅಂತೂ ಸಂಪೂರ್ಣ ಬದಲಾಗಿತ್ತು. ಯಾವುದೋ ಸಮಯಕ್ಕೆ ಹೋಗ್ತಾ ಇದ್ಲು, ಇನ್ಯಾವುದೋ ಸಮಯಕ್ಕೆ ಬರ್ತಾ ಇದ್ಲು. ರಾತ್ರಿ 10 ಆಗ್ಬೋದು, 12 ಆಗ್ಬೋದು. ಬಹುಶಃ ನನ್ನ ಸ್ಥಿತಿ ಅವಳಿಗೆ ತುಂಬಾ ಮುಜುಗರ ಅನ್ಸಿತ್ತೋ ಏನೋ. ಬದುಕಿನ ಬಗ್ಗೆ ಅನಿಶ್ಚಿತತೆ ಉಂಟು ಮಾಡಿರ್ಬೋದು ಅಂತ ಅನ್ಸುತ್ತೆ. ನಾನು ಕೆಲಸ ಕಳ್ಕೊಂಡಿದ್ದು, 40 ದಿವಸದಲ್ಲಿ ಹಣ ಕಟ್ಟಬೇಕಾಗಿದ್ದು, ಇವೆಲ್ಲ ಸೇರಿ ಅವಳು ಏನೇನೋ ಯೋಚನೆ ಮಾಡಿರಬಹುದು. ತನ್ನ ಮುಂದಿನ ಬದುಕಿನ ಅನ್ಸರ್ಟಿನಿಟಿ ಬಗ್ಗೆ.
ಒಂದೊಂದ್ಸಲ ಅನ್ನಿಸ್ತಿತ್ತು ಅವಳು ಎಲ್ಲಿಗೆ ಹೋಗ್ತಾಳೆ ಏನ್ ಮಾಡ್ತಾಳೆ ಫಾಲೋ ಮಾಡೋದು ತಿಳ್ಕೋಬೇಕು ಅಂತ. ಆದ್ರೆ ಮರುಕ್ಷಣ ತುಂಬಾ ಕೀಳ್ಮಟ್ಟದ ಯೋಚನೆ ಇದು ಅಂತ ಅನ್ಸಿ ಸುಮ್ಮನಾಗ್ಬಿಡ್ತಿದ್ದೆ. ಯಾಕೆಂದ್ರೆ ಯಾವ ಸಂಸಾರದಲ್ಲಿ ನಂಬಿಕೆನೆ ಊರ್ಗೋಲು ಅಂತ ಅನ್ಕೊಂಡಿದ್ನೋ ಅಲ್ಲಿ ನಾನು ಹೀಗೆ ನಡ್ಕೊಳ್ಳೋದು ಸರಿಯಲ್ಲ ಅಂತ ಸುಮ್ಮನಾಗ್ಬಿಟ್ಟೆ. ಆಮೇಲೆ ಅವತ್ತು ಅವಳಿಗೋಸ್ಕರ ಕಾಯ್ತಿದ್ದೆ. ಎಲ್ಲ ಮಾತುಕತೆ ಮೂಲಕ ಪರಿಹರಿಸ್ಕೋಬೇಕು, ನಮ್ ನಡುವಿನ ಗೋಡೆನ ಬೆಳೆಯಕ್ ಬಿಡಬಾರ್ದು ಅಂತ ನಿರ್ಧಾರ ಮಾಡಿದ್ದೆ. ಬಹುಶಃ ಅವತ್ ನಾವು ಸರಿಯಾಗಿ ಮಾತಾಡಿದ್ರೆ ಎಲ್ಲ ಸರಿಯಾಗ್ತಿತ್ತೋ ಏನೋ. ಅವತ್ತು ಅವಳ ಮನೆಗೆ ಲೇಟಾಗೇ ಬಂದ್ಲು. ಜೀವ, ಗೀಸರ್ ಸ್ವಿಚ್ ಹಾಕ್ತೀಯಾ? ಸ್ನಾನ ಮಾಡಬೇಕು. ಜ್ಯೋತಿ, ಈ ಮಧ್ಯರಾತ್ರಿ ಸ್ನಾನನಾ? ತುಂಬಾ ಟೈರ್ಡ್ ಆಗಿದೆ, ಅದಕ್ಕೆ. ಟೈರ್ಡ್ ಆದ್ರೆ ಮಲ್ಕೋ, ಬೆಳಿಗ್ಗೆ ಸ್ನಾನ ಮಾಡಿದ್ರಾಯ್ತು. ಜೀವ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ನಾನು ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆದ್ರೆ ನೀನೇ ಅಂದ್ರೆ ನೀನನ್ನ ಅರ್ಥ ಮಾಡ್ಕೋತಾ ಇಲ್ಲ. ಸರಿ ಬಿಡು, ಯಾಕೆ ಮಾತು? ನಾನು ಗೀಸರ್ ಸ್ವಿಚ್ ಆನ್ ಮಾಡ್ಕೊಡ್ತೀನಿ. ಜ್ಯೋತಿ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಹೇಳು, ಏನ್ ವಿಷಯ? ನೀನ್ ಯಾಕೆ ಮದ್ದಿನ ರೀತಿ ಇಲ್ಲ? ಯಾವುದೋ ಸಮಯದಲ್ಲಿ ಮನೆಗೆ ಬರ್ತೀಯಾ, ಯಾವುದೋ ಸಮಯದಲ್ಲಿ ಮನೆ ಬಿಟ್ಟು ಹೋಗ್ತೀಯಾ. ನಿನ್ನ ಮಾತು, ನಿನ್ನ ಕತೆ, ರೀತಿ, ನಡವಳಿಕೆ ಎಲ್ಲ ಬದಲಾಗಿದೆ. ಈ ರೀತಿ ರಾತ್ರಿ ಎಲ್ಲ ನೀನ್ ಎಲ್ಲಿಗೆ ಹೋಗ್ತೀಯಾ ಜ್ಯೋತಿ? ಇನ್ನಿಲ್ಗೆ, ಹಾಸ್ಪಿಟ್ಲಿಗೆ. ಸುಳ್ಳು. ನೀನ್ ಸುಳ್ಳು ಹೇಳ್ತಿದೀಯಾ? ಏನ್ ಸುಳ್ಳು? ನೀನ್ ಹಾಸ್ಪಿಟ್ಲಿಗೆ ಬಂದು ನೋಡಿದ್ಯಾ ನಾನು ಅಲ್ಲಿರಲ್ಲ ಅಂತ? ಹೌದು. ಓಹೋ, ಗಂಡ ಆದವನು ಈ ಲೆವೆಲ್ಗೆ ಇಳಿದ್ಬಿಟ್ಯಾ? ಹೆಂಡತಿ ಮೇಲೆ ಅನುಮಾನ ಪಡೋಷ್ಟು? ಛೇ, ಹಾಗಲ್ಲ ಜ್ಯೋತಿ, ಅವರು ಬೆಳಿಗ್ಗೆ ನಾನು ಬೇಗ ಹೋಗ್ಬೇಕು. ಜೀವ, ಪ್ಲೀಸ್. ಯಾಕೆ ಜ್ಯೋತಿ, ನನ್ ಮೇಲೆ ಕೋಪನಾ? ಹಾಗೇನೂ ಇಲ್ಲ, ನನಗೆ ತುಂಬಾ ಟೈರ್ಡ್ ಆಗಿದೆ. ಬೆಳಗ್ಗೆ ಮಾತಾಡೋಣ. ಇಲ್ಲ, ನೀನ್ ಈಗ್ಲೇ ಹೇಳ್ಬೇಕು. ನನ್ ಕಂಡ್ರೆ ನಿನ್ ಕೋಪನಾ ಅಂತ. ಹಾಗೆಲ್ಲ ಏನೂ ಇಲ್ಲ ಜೀವ. ಮತ್ ಯಾಕೆ ನೀನ್ ಈ ರೀತಿ ಎಲ್ಲ ಮಾಡ್ತಾ ಇದೀಯಾ? ಬೆಳಗ್ಗೆ ಮಾತಾಡೋಣ ಅಂತ ಹೇಳಿದ್ನಲ್ಲ, ಲೆಟ್ ಮಿ ಸ್ಲೀಪ್. ಹಲೋ. ಹಲೋ ಜ್ಯೋತಿ. ಸರ್, ನೀವಾ? ಹೇಳಿ. ಅರ್ಜೆಂಟಾಗಿ ಮನೆಗೆ ಬರ್ಬೇಕಲ್ಲ? ಸರಿ ಸರ್, ಬರ್ತೀನಿ. ಗೆಟ್ ರೆಡಿ, ಕಾರ್ ಕಳಿಸ್ತೀನಿ. ಓಕೆ ಸರ್. ಜೀವಾ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬೇಗ ಹೋಗಿ ಬಂದ್ಬಿಡ್ತೀನಿ. ಎಲ್ಲಿ ಹೋಗ್ತಿದ್ಯಾ? ಇದೇನ್ ಜೀವ?
ವಿಶೇಷವಾಗಿ ಇನ್ನೂ ಸ್ವಲ್ಪ ಶೇಷ ಉಳ್ಕೊಂಡಿರುವಾಗ್ಲೇ ಕೇಳಿದ್ರೆ ಮುಂದೆ ಎಲ್ಲ ಕಳ್ಕೊಂಡು ನೋವಿರಲ್ಲ. ಅದಕ್ಕೆ ವುಡ್ ಯು ಮೀನ್? 1000 ಇರಬಹುದು, ಆದ್ರೆ ನಾನೀಗ ನಿನ್ನ ಹೊರಗಡೆ ಹೋಗಕ್ ಬಿಡಲ್ಲ. ಯಾಕೆ ಅಂತ ಕೇಳ್ಬಹುದಾ? ಯಾಕೆಂದ್ರೆ ನಾನು ನಿನ್ ಗಂಡ. ನೀನ್ ಎಲ್ಲಿ ಹೋಗ್ತೀಯಾ, ಏನ್ ಮಾಡ್ತೀಯ ಅಂತ ಕೇಳೋ ಹಕ್ಕು ನನಗಿದೆ. ಏನ್ ನಿನ್ ನಗುವಿನ ಅರ್ಥ? ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ನಾನ್ ಬದಲಾಗಿದ್ದೀನಿ ಅಂತ ಹೇಳ್ದೆ, ಆದ್ರೆ ಬದಲಾಗಿರೋದು ನಾನಲ್ಲ ನೀನು ಅಂತ ನಿನ್ ಮನ್ಸಿಗೆ ಅನಿಸ್ತಿಲ್ವಾ? ಜ್ಯೋತಿ, ಇದು ಚರ್ಚೆ ಮಾಡೋ ಟೈಮ್ ಅಲ್ಲ. ಹೌದು, ನನಗೆ ಲೇಟ್ ಆಗ್ತಿದೆ. ಏನೇ ಇದ್ರೂ ಬೆಳಗ್ಗೆ ಮಾತಾಡೋಣ. ಒಂದ್ ಮಾತು, ನಾನ್ ಬಹಳ ಪ್ರೀತಿನ ನಿನ್ನ ಹತ್ರ ಬಂದಾಗ ತುಂಬಾ ಟೈರ್ಡ್ ಅಂತ ಹೇಳಿದೆ, ನಿದ್ದೆ ಮಾಡಿದೆ. ಈಗ ಅವನ್ ಯಾವನು ಫೋನ್ ಮಾಡ್ದ ಅಂತ ಎದ್ದು ಹೋಗ್ತಿದೆಯಲ್ಲ, ಫೋನ್ ಮಾಡ್ದವನು ಈ ನಿನ್ ಗಂಡನಿಗಿಂತ ಮುಖ್ಯನಾ? ಈ ಟೈಮ್ಗೆ ಹಾಗೆ ಅನ್ಕೋ. ಚಂದ್ರಿಕೆ ಮುಗಿಲಿಂದ ಮರೆಯಾಗಿದೆ, ಒಲವೆಂಬ ನಾವಿಗೆ ಬಿರುಗಾಳಿ ತಾಗಿದೆ, ಇನ್ನೆಲ್ಲಿದೆ ನಂಬಿಗೆ? ಜೋಡಿ ಹಕ್ಕಿಯು ಬೇರಾಗಿದೆ, ಗುರಿಯಿಲ್ಲದೆ ಹಾರಿದೆ. ಆಷಾಢ ಮೋಡಕ್ಕೆ ತಾರೆ ಚಂದ್ರಿಕೆ ಮುಗಿಲಿಂದ ಮರೆಯಾಗಿದೆ. ಮನದ ಮುದದ ಚಿತ್ತಾರವೆಲ್ಲ ಚದುರಿ ಚೆಲುವೆಲ್ಲ ಚಿತ್ತಾಗಿದೆ. ಸರಸ ಸ್ವರದ ಸವಿರಾಗವೆಲ್ಲ ಮರೆತು ಹಾಡೆಲ್ಲ ಜಾಳಾಗಿದೆ. ಎಲ್ಲೋ ಮುರಿದಿದೆ ನಂಟು, ಹರಿದು ಬೆಸುಗೆಯ ಗಂಟು. ಒಡಲೊಂದು ದಾರಿ, ಉಸಿರೊಂದು ದಾರಿ, ಬದುಕಿಲ್ಲಿ ಕವಲಾಗಿದೆ. ಆಷಾಢ ಮೋಡಕ್ಕೆ ಆತಾರೆ ಚಂದ್ರಿಕೆ ಮುಗಿಲಿಂದ ಮರೆಯಾಗಿದೆ, ಒಲವೆಂಬ ನಾವಿಗೆ ಬಿರುಗಾಳಿ ತಾಗಿದೆ, ಇನ್ನೆಲ್ಲಿದೆ ನಂಬಿಕೆ?
ಮನಸ್ಸೇ ಹರುಷದ ಪಾಲು ಸುಳ್ಳೇ ಭರವಸೆ ಸಾಲು ಬಾಳೆಲ್ಲ ಕೂಡಿ ಬಾಳೋಣವೆಂದ ಸಂಗಾತಿ ದೂರಾದಳೇ ಆಷಾಢ ಮೋಡಕ್ಕೆ ಆತಾರೆ ಚಂದ್ರಿಕೆ ಮುಗಿಲಿಂದ ಮರೆಯಾಗಿದೆ ಒಲವೆಂಬ ನಾವಿಗೆ ಬಿರುಗಾಳಿ ತಾಗಿದೆ ಇನ್ನೆಲ್ಲಿದೆ ನಂಬಿಕೆ ಜೋಡಿ ಹಕ್ಕಿಯು ಬೇರಾಗಿದೆ ಗುರಿಯಿಲ್ಲದೆ ಹಾರಿದೆ ಆಷಾಢ ಮೋಡಕ್ಕೆ ಆತಾರೆ ಚಂದ್ರಿಕೆ ಮುಗಿಲಿಂದ ಮರೆಯಾಗಿದೆ ಸರ್, ನಾನು ಫೋನ್ ಮಾಡಿದ ತಕ್ಷಣ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪದೇ ಪದೇ ನಿಮ್ಮನ್ನ ರಾತ್ರಿ ಹೊತ್ತೇ ಕರೀತಾ ಇದ್ದೀನಿ. ತೊಂದರೆ ಆಗ್ತಿದೆ ಅಂತ ಕಾಣುತ್ತೆ. ಇರ್ಲಿ ಬಿಡಿ ಸರ್, ಪರವಾಗಿಲ್ಲ. ಇದು ದುಡಿಯೋ ವಯಸ್ಸು. ನನಗೆ ಅರ್ಜೆಂಟಾಗಿ ಹಣ ಬೇಕು. ಹಾಗಾಗಿ ಇದೇನು ಕಷ್ಟ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ? ಏನಿಲ್ಲ, ತಗೊಳ್ಳಿ. ಇನ್ನು ಸ್ವಲ್ಪ ದಿನ ಆಮೇಲೆ ಹೀಗೆ ನಿಮಗೆ ರಾತ್ರಿ ಹೊತ್ತು ತೊಂದರೆ ಕೊಡಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೀವು ಮದುವೆ ಆದವರು, ಮನೆ ಸಂಸಾರ ಅಂತ ಇರುತ್ತೆ. ಹಾಗೆಲ್ಲ ಏನು ಅನ್ಕೋಬಿಡಿ ಸರ್. ನೀವು ಯಾವ ಸಮಯದಲ್ಲಿ ಕರೆದ್ರೂ ನಾನು ಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ ಸರ್, ಬರ್ತೀನಿ. ಯಾಕೆ ಜ್ಯೋತಿ, ಬಾಯ್ಲರ್ ಸ್ವಿಚ್ ಯಾಕೆ ಹಾಕ್ದೆ? ಗೀಸರ್ ಸ್ವಿಚ್ ಯಾಕೆ ಹಾಕ್ತಾರೆ? ಸ್ನಾನ ಮಾಡುತ್ತಾನೆ. ಸ್ನಾನನ 12 ಗಂಟೆಗೆ ತಾನೇ ಸ್ನಾನ ಮಾಡಿದೆ. ಈಗಿನ್ನು 4 ಗಂಟೆ, ಮತ್ತೆ ಸ್ನಾನ ಮಾಡ್ತಿದ್ಯಾ? ಪ್ಲೀಸ್ ಶಿವ, ಯಾಕೆ ಹೀಗೆ ಪ್ರಶ್ನೆಗಳನ್ನ ಕೇಳ್ತಿದ್ಯಾ? ಲಲ್ಲ, ನನಗೆ ಬೇಕು ಅನಿಸ್ದಾಗ ಸ್ನಾನ ಮಾಡೋಕ್ಕೂ ಸ್ವತಂತ್ರ ಇಲ್ವಾ ಈ ಮನೇಲಿ? ಛೇ, ಅರ್ಧ ರಾತ್ರಿ ಒಂದ್ಸಲಿ ಸ್ನಾನ, ಬೆಳಗಿನ ಜಾವದಲ್ಲಿ ಮತ್ತೊಂದ್ಸಲಿ ಸ್ನಾನ. ಇದ್ಯಾವ ಕೆಲಸ? ಇಷ್ಟು ಸಾರಿ ಸ್ನಾನ ಮಾಡೋಂಥದ್ದು? ಡ್ರೈವರ್, ಹಾರ್ನ್ ಮಾಡು. ಹಾಯ್, ಗುಡ್ ಮಾರ್ನಿಂಗ್. ಸಾರಿ ಸರ್. ಇಟ್ಸ್ ಓಕೆ, ಸಿಟ್ ಡೌನ್.
ತಗೊಳ್ಳಿ ಸರ್. ಥ್ಯಾಂಕ್ ಯು. ಯಾರ ಮನೆ ಇದು? ನಮ್ಮ ಯಜಮಾನ್ರ ಮನೆ ಸರ್. ಅವ್ರಿಗೊಂದು ಹೆಸರಿಲ್ವಾ? ಏನೋ ಗೊತ್ತಿಲ್ಲ ಸರ್. ಇಲ್ಲಿಗೆ ಶಿಫ್ಟ್ ಮೇಲೆ ಕೆಲ್ಸಕ್ಕೆ ಬರ್ತಾ ಇದ್ದೀನಿ. ಇವತ್ತಿಲ್ಲಿ, ನಾಳೆ ಇನ್ನೊಂದು ಕಡೆ. ಹೌದು, ಯಾಕೆ ಸರ್ ವಿಚಾರಿಸ್ತಾ ಇದ್ದೀರಾ? ಅದು ಈ ಏರಿಯಾದಲ್ಲಿ ಒಂದು ಮನೆ ಖಾಲಿ ಇದೆ ಅಂತ ಬ್ರೋಕರ್ ಹೇಳ್ದ, ಅದಕ್ಕೆ ವಿಚಾರಿಸಿದೆ. ಅದು ಈ ಮನೆ ಅಲ್ಲ ಬಿಡಿ ಸರ್. ನಮ್ಮ ಯಜಮಾನ್ರು ಈ ಮನೆನ ಇಷ್ಟಪಟ್ಟು ಕೊಂಡ್ಕೊಂಡವರೇ ಸರ್. ಈ ಮನೆ ಒಂಥರ ನಿಗೂಢವಾಗಿದೆ ಅಲ್ವಾ? ಏನ್ ನಡೀತಾ ಇದೆ ಇಲ್ಲಿ? ಯಾರಿಗೆ ಗೊತ್ತು ಸರ್, ದೊಡ್ಡ ಮನುಷ್ಯ ಸವಾಸ. ಯಾರು ಬರ್ತಾರೆ ಹೋಯ್ತಾರೆ, ಅದಕ್ಕೊಂದು ಗೊತ್ತಿಲ್ಲ. ಬಿಡಿ ಸರ್, ದೊಡ್ಡ ಮನುಷ್ಯ ಸವಾಸ ನಮ್ಗೆ ಆಗ್ಬೇಕು. ಏನಂತೀಯ? ಹೋಗಿ ಸರ್. ಜೀವ ಜೀವ ನಿನ್ನಂತೋಳು ಬದುಕಿರಬಾರ್ದು. ನಿನ್ನ ಸಾಯಿಸ್ಬಿಡ್ತೀನಿ. ಬೇಡ, ಪ್ಲೀಸ್ ಬೇಡ ಜೀವ. ನಿನ್ನ ಸಾಯಿಸ್ಬಿಡ್ತೀನಿ. ಬೇಡ ಜೀವ, ನೀನ್ ಬದುಕಿರಬಾರ್ದು. ನಿನ್ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೆ. ನಾನು ಎಷ್ಟು ಪ್ರೀತಿಸ್ತೇನೆ ನಿನ್ನ. ನಂಬಿಕೆನೇ ಇಟ್ಟಿದ್ದೆ. ನಿನ್ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ನಲ್ಲೇ. ದ್ರೋಹ ಮಾಡ್ಬಿಟ್ಟಿಲ್ಲ ನನಗೆ. ನೀನ್ ಬದುಕಿರಬಾರ್ದು. ಜೀವ ನೋ ಸಾಯಿ. ಜ್ಯೋತಿ, ಯಾವ ನಂಬಿಕೆಯನ್ನು ಸೇತುವೆ ಮೇಲೆ ನಾವು ನಿಂತಿದ್ವೋ ಅದೇ ಸೇತುವೆನ ನೀನು ನಿನ್ನ ಕೈಯಾರ ಕಡ್ದು ಬಿಟ್ಟಿಯಲ್ಲೇ. ನೀನ್ ಬಿಡಲ್ಲ. ಗೀಸರ್ ಸ್ವಿಚ್ ಯಾಕೆ ಹಾಕ್ತಾರೆ? ಸ್ನಾನ ಮಾಡುತ್ತಾನೆ. ಏನ್ ಸರ್ ಸೌಂಡು? ಓ ಗಾಡ್. ಏನಾಯ್ತು ಸರ್? ಯಾಕೆ ಹೀಗೆ ಮಾಡಿದ್ರಿ?
ನಾವು ಮನೆ ಚೆನ್ನಾಗಿರ್ಲಿ, ಮನೆಯವ್ರು ಚೆನ್ನಾಗಿರ್ಲಿ ಅಂತ ಆಚೆ ಹೋಗಿ ದುಡಿತೀವಿ, ಕಷ್ಟಪಡ್ತೀವಿ. ಆದ್ರೆ ಇವರು ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಸುಖಕ್ಕೋಸ್ಕರ ಒಳಗಡೆ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಇವಳು ನನ್ನ ಹೆಂಡತಿ ನನ್ನ ಡ್ರೈವರ್ ಜೊತೆಲಿ ಚಕ್ಕಂದ ಆಡ್ತಾ ಇರೋದನ್ನ ನಾನು ನೋಡಿದೆ. ಇದನ್ನ ನೋಡ್ಕೊಂಡು ನಾನು ಸುಮ್ಮನೆ ಇರ್ಬೇಕಾ? ಇಲ್ಲ, ಇಂಥವ್ರು ಬದುಕಬಾರ್ದು. ಗಂಡನ್ಗೆ ಮೋಸ ಮಾಡಿರೋ ಯಾವ ಹೆಂಡತಿರು ಬದುಕಬಾರ್ದು. ಗಂಡನ್ಗೆ ಮೋಸ ಮಾಡಿರೋ ಯಾವ ಹೆಂಡತಿರು ಬದುಕಬಾರ್ದು. ಇಲ್ಲ ಸರ್, ಹಾಗೇನೂ ಇಲ್ಲ. ನೀವು ನನ್ನ ಟಯರ್ಡ್ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಈ ವಯಸ್ಸಲ್ಲಿ ಟಯರ್ಡ್ ಅಂದ್ರೆ ಮುಂದೆ ಇದೆಲ್ಲ ಸಾಧ್ಯನಾ? ಓಕೆ ಸರ್, ನೀವು ಯಾವಾಗ ಕರೆದ್ರು ಬರೋಕ್ ನಾನು ರೆಡಿ. ನೀವೇನ್ ಫ್ರೀಯಾಗಿ ಇದನ್ನೆಲ್ಲ ಮಾಡು ಅಂತ ಏನ್ ಕೇಳ್ತಿಲ್ವಲ್ಲ. ನೀವು ಹಣ ಕೊಡ್ತೀರಿ, ನಾನು ಹಣಕ್ಕೆ ತಕ್ಕ ಕೆಲಸ ಮಾಡ್ತೀನಿ ಅಷ್ಟೇ. ನಾನು ಈಗಲೇ ಬರಬೇಕಾ ಸರ್? ಸರಿ ಸರ್, ನಾನು ರೆಡಿಯಾಗಿದ್ದೀನಿ, ಹಾಗೆ ಹೊರಟು ಬಂದ್ಬಿಡ್ತೀನಿ. ಓಕೆ ಸರ್, ಬಾಯ್. ಜ್ಯೋತಿ, ಸಾರಿ ಜೀವ, ನಂಗೆ ಲೇಟ್ ಆಗ್ತಿದೆ, ಬಂದ್ಮೇಲೆ ಮಾತಾಡೋಣ. ಓಕೆ, ಬಾಯ್. ಜ್ಯೋತಿ, ಒಂದು ನಿಮಿಷ ಪ್ಲೀಸ್. ಹೋಗ್ಬೇಡ, ಹೋಗಿ ನಂಬಿಕೆನೋ ಸೇತುವೆ ಕೊನೆ ಹಗ್ಗನ ಕಡಿಬೇಡ. ನಾವಿಬ್ರು ನೀರ್ಪಾಲಾಗ್ಬಿಡ್ತೀವಿ. ಜೀವ, ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ಏನಾಗಿದೆ ನಿನ್ಗೆ? ನೋಡು, ನೀನ್ ಹೋಗ್ತಾ ಇರೋ ದಾರಿ ಸರಿ ಇಲ್ಲ. ನಾನು ಯಾರ್ದಾರು ಮನೆ ಕಾರ್ ಡ್ರೈವ್ ಮಾಡಾದ್ರು ನೀನ್ ಸಾಕ್ತೀನಿ. ಹೀಗೆಲ್ಲ ನನ್ ಬಿಟ್ಟು ಹೋಗ್ಬೇಡ ಪ್ಲೀಸ್. ನೀನು ಕಾರ್ ಓಡಿಸಿ ನನ್ನನ್ನು ಸಾಕ್ತೀಯಾ? ಇವತ್ತು ಡೇಟ್ ಎಷ್ಟು ಗೊತ್ತಾ? ಬರೀ 5 ದಿವಸ ಇರೋದು ನೀನು ಒಳಗೆ ಹೋಗೋದಿಕ್ಕೆ. ಅಂಥದ್ರಲ್ಲಿ ನೀನು ಕಾರ್ ಓಡಿಸಿ ನನ್ನ ಹೇಗೆ ಸಾಕ್ತೀಯಾ? ಇದೆಲ್ಲ ಬರೀ ಭ್ರಮೆ ಜೀವ. ಸುಮ್ಮನೆ ನನ್ನ ಪಾಡಿಗೆ ಬಿಟ್ಬಿಡು. ಬಾಯ್. ಯಾರೇ ಇಲ್ಲಿ ಜೀವ ಅಂದ್ರೆ? ಯಾರಿದ್ದಾರೆ? ಹೊರಗಡೆ ಬನ್ರೆ. ನೀವೇನ ಜೀವ ಅಂದ್ರೆ? ಹೌದು. ನಮ್ ಸಾಹೇಬ್ರು ಕರ್ಕೊಂಬನ್ನಿ ಅಂತ ಹೇಳವ್ರೆ. ಮನೆ ಯಾಕೆ ಯಾಕೆ ಅಂತ ಗೊತ್ತಿಲ್ಲ, ಬನ್ರಿ. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಬತ್ತಿರೋ ಅಥವಾ ಎಳ್ಕೊಂಡು ಹೋಗ್ಬೇಕು? ನಡಿ. ಹೆಣ್ಣಿಗೆ ಸೌಂದರ್ಯ ಎಲ್ಲಿಂದ ಬಂತು ಜ್ಯೋತಿ? ಈ ಮಲ್ಲಿಗೆಯ ಕಂಪು, ಈ ಜೇನಿನ ತುಟಿ, ಈ ಗುಲಾಬಿಯ ಬಣ್ಣ. ವಾಹ್! ಈ ಹೆಣ್ಣೆ ಪ್ರಪಂಚದ ಮೊದಲನೇ ಡ್ರಗ್. ಜ್ಯೋತಿ, ನಾನಿನ್ ಮುಂದೆ ಈ ಮನೆಗೆ ಬರಕ್ಕೆ ನಿನ್ನ ಗಂಡ ಜೀವನಡ್ಡಿ ಇಲ್ಲ. ಇನ್ನು ಮುಂದೆ ಈ ದುಂಬಿ ಯಾವಾಗ ಬೇಕಾದ್ರೂ ಈ ಹೂವಿನ ಮನೆಗೆ ಬರ್ಬೋದು. ಅಲ್ಲ? ಇದೇನ್ ಪ್ರತಾಪ್ ಹೀಗೆ ಹೇಳ್ತಾ ಇದ್ದೀರಾ? ಯಾವತ್ ಬೇಕಾದ್ರೂ ಏನು, ಈ ದುಂಬಿ ಯಾವತ್ತೂ ಇಲ್ಲೇ ಇರಬೇಕು. ನನ್ನದಿಯ ಹೊಂಗನಸಿನ ಒಂದೊಂದು ಹನಿ ಜೇನನ್ನು ಹೀರ್ತಾ ಇರಬೇಕು. ಏನ್ ಮೇಡಮ್ನವ್ರು ಇವತ್ತು ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿದ್ದಾರೆ. ಏನ್ ವಿಶೇಷ? ಹಾಗೆಲ್ಲ ಏನೂ ಇಲ್ಲ ಪ್ರತಾಪ್.
ಎಷ್ಟೋ ದಿನಗಳಿಂದ ಹ್ಮ್ ಇಂಥ ಅವಕಾಶಕ್ಕಾಗಿ ಕಾಯ್ತಾ ಇದ್ದೆ. ಹ್ಮ್ ಈಗ ನನ್ನ ಕನಸು ನನಸಾಯ್ತು. ದಿನ ಮನೆಯಿಂದ ಹೊರಡ್ತಾ ಇದ್ದಾಗ ಜೀವ ತಡೀತಾ ಇದ್ದ. ಇನ್ನು 10 ವರ್ಷ ಅವನ ಕಾಟ ಇರೋಲ್ಲ. ಇನ್ ಮುಂದೆ ಈ ಮನೆಯಲ್ಲಿ, ಈ ಮನಸ್ಸಿನಲ್ಲಿ ಎಲ್ಲೆಲ್ಲೂ ನೀವೇ ಇರಬಹುದು. ನೀನ್ ಇನ್ನೂ ತಡ ಮಾಡಿದ್ರೆ ಈ ಸೃಷ್ಟಿಯ ನಿಯಮಕ್ಕೆ ಅಪವಾದ. ಈ ದುಂಬಿ ಯಾವಾಗ್ಲೂ ಈ ಹೂವಿನ ಸಿಹಿನ ಹೀರ್ತಾನೆ ಇರಬೇಕು. ಓಹ್, ನಿಮ್ದು ಈ ರೀತಿ ಪ್ಲಾನ್ ನಡೀತಾ ಇದೆಯಾ? ನಾನ್ ಜೈಲಿಗೆ ಹೋದ್ಮೇಲೆ ನನ್ನ ಮನೆನ ಗೆಸ್ಟ್ ಹೌಸ್ ಮಾಡ್ಕೊಂಡು ಸಂತೋಷವಾಗಿರ್ತೀರಾ? ಜ್ಯೋತಿ, ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಸುಮ್ಮನೆ ಬಿಡೋದಿಲ್ಲ. ಆಮೇಲೆ ಸಾಯಿಸ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದೆ. ಮೊದಲು ಆ ಡಾಕ್ಟರ್ ಮೇಲೆ ನನಗೆ ಕೋಪ ಬಂತು. ಆದ್ರೂ ಅವ್ರು ತಪ್ಪು ಮಾಡೋದಕ್ಕೆ ನನ್ನ ಹೆಂಡತಿನೇ ಕಾರಣ. ಇವಳನ್ನೇ ಕೊಂದ್ಬಿಟ್ರೆ ಎಲ್ಲ ಸರಿಯಾಗುತ್ತೆ. ಅವಳು ಮಾಡಿದ ವಂಚನೆಗೆ ಇದೇ ಸರಿಯಾದ ಶಿಕ್ಷೆ ಅಂತ ನಾನು ಯೋಚನೆ ಮಾಡಿದೆ. ಹೇಗಿದ್ರು ನನಗೆ ಗಲ್ ಶಿಕ್ಷೆ ಹಾಗೆ ಆಗುತ್ತೆ. ಅದ್ರ ಜೊತೆ ಇದು ಒಂದನ್ನ ಅನುಭವಿಸಿದ್ರೆ ಆಯ್ತು ಅಂತ ಅನ್ಕೊಂಡೆ. ನನ್ನ ಅನುಪಸ್ಥಿತಿಯಲ್ಲಿ ಅವ್ರು ಸುಖವಾಗಿರ್ತಾರೆ ಅನ್ನೋ ಕನಸು ನನ್ನಿಂದ ಸಹಿಸಕ್ಕಾಗ್ತಿರ್ಲಿಲ್ಲ. ಮುಂದೆ ಎಕ್ಸ್ಕ್ಯೂಸ್ ಮೀ. ಓ, ಹಲೋ ಸರ್. ಹಲೋ ಮೇಡಮ್ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ನೀವ್ ಹೇಗಿದ್ದೀರಿ? ನೋಡಿ, ಅಲ್ಲ ಸರ್, ಡಾಕ್ಟ್ರು ಮನೇಲೇ ಇರ್ಬೇಕಾದ್ರೆ ಮೆಡಿಕಲ್ ಸ್ಟೋರ್ವರೆಗೂ ಬಂದ್ಬಿಟ್ಟಿದ್ದೀರಲ್ಲ. ನಿಮ್ಗೇನಾದ್ರೂ ಬೇಕು ಅಂದ್ರೆ ಮೇಡಮೇ ಆಸ್ಪತ್ರೆಯಿಂದ ತಂದ್ಕೊಡ್ತಾರೆ. ಅಂಥದ್ರಲ್ಲಿ ನಾನ್ ಕೊಡೋಂಥದ್ದೇನಿದೆ? ಮೇಡಮ್ಗೆ ಬೇಕಾಗಿರೋದು ಜೀವ ಕೊಡೋ ಔಷಧಿ, ನನಗೆ ಬೇಕಾಗಿರೋದು ಜೀವ ತೆಗೆಯೋ ಔಷಧಿ. ಜೀವ ತೆಗೆಯೋ ಔಷಧಿನ? ಯಾರಿಗೆ? ಯಾಕೆ ಸರ್? ನಮ್ಮ ಮನೆ ಇಲಿಗಳಿಗೆ. ಹಾಗೆ ಹೇಳಿ ಸರ್. ಓಹ್, ನೋಡಿ ಸರ್, ಇದು ನ್ಯೂ ಬ್ರ್ಯಾಂಡು, ಸ್ವಲ್ಪ ಸೇಫಾಗಿ ಯೂಸ್ ಮಾಡಬೇಕು. ಅಲ್ಲ ಸರ್, ನಾವಿದನ್ನ ಯಾರಿಗೂ ಸೇಲ್ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ನಿಮ್ಮನೇಲೆ ಡಾಕ್ಟರ್ ಇರೋದ್ರಿಂದ ನಾನಿದನ್ನ ನಿಮಗೆ ಕೊಡ್ತಾ ಇದ್ದೀನಿ. ತಗೊಳ್ಳಿ ಸರ್. ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ ಸರ್, ಇದನ್ನ ಸೇಫಾಗಿ ಯೂಸ್ ಮಾಡಿ. ಥ್ಯಾಂಕ್ ಯು. ಓಕೆ ಸರ್. ಸರ್, ಬಿಲ್ ಅಲ್ಲಿ ಕೊಟ್ಬಿಡಿ. ಹಾ. ಜೀವ, ಏನ್ ಜ್ಯೋತಿ, ಇವತ್ತಿಷ್ಟು ಬೇಗ ಬಂದ್ಬಿಟ್ಟಿದೀಯಾ? ತುಂಬಾ ದಿವಸಗಳಿಂದ ಡೇ ನೈಟ್ ಡ್ಯೂಟಿ ಮಾಡಿ ಮಾಡಿ ತುಂಬಾ ಸುಸ್ತಾಗೋಗ್ಬಿಟ್ಟಿದೆ. ಆ ಸಮಯದಲ್ಲಿ ನಿನ್ ಸರಿಯಾಗಿ ಗಮನಿಸ್ಕೊಡೋಕ್ಕಾಗ್ಲಿಲ್ಲ. ಅದಕ್ಕೆ ಇವತ್ತು ಬೇಗ ಬಂದೆ. ಜೀವ, ಏನು ಇವತ್ತು ಎಷ್ಟನೇ ದಿನ ಅಂತ ನೆನಪಿದ್ಯಾ ನಿನಗೆ? ಏನು ಏನೆಷ್ಟನೇ ದಿನ? ಅದೇ ಬ್ಯಾಂಕ್ನವ್ರು ನಿನಗೆ ಕೊಟ್ಟ ಗಡುವು, ಐ ಮೀನ್ ಡೆಡ್ ಲೈನ್. ನಾಳೆ ಬೆಳಗ್ಗೆ ಆದ್ರೆ 40ನೇ ದಿನ. ಇವಳು ಸುಖವಾಗಿರ್ತಾಳೆ ನನ್ ಬಿಟ್ಬಿಟ್ಟು, ಆದ್ರೆ ನಾನು ಇವಳನ್ನ ಇವತ್ತು ಬಿಡ್ತೀನಾ? ಅದಕ್ಕೆ ಇವತ್ತು ಪೂರ್ತಿ ನಿನ್ ಸೇವೆ ಮಾಡೋಣ ಅಂತ ಬೇಗ ಬಂದೆ. ನಾನು ಈ ಮನೇಲಿರೋರ್ಗು ನಾನೇ ನಿನ್ ಸೇವೆ ಮಾಡ್ತೀನಿ, ಇದೇ ನನ್ನ ಆಸೆ. ನಾಳೆ ಹೇಗಿದ್ರು ನಾನು ಅರೆಸ್ಟ್ ಆಗ್ತಾ ಇದ್ದೀನಲ್ಲ. ಯಾಕೆ ನಗ್ತಾ ಇದೆಯಾ? ಏನಿಲ್ಲ, ಸುಮ್ನೆ. ಜೀವ, ನಂಗೆ ತುಂಬಾ ಟಯರ್ಡ್ ಆಗಿದೆ. ಒಂದ್ ಲೋಟ ಹಾಲು ಕೊಡ್ತೀಯಾ?
ಜ್ಯೋತಿ ಹ್ಮ್ ಹಾಲು ಕುಡಿ ತಗೋ. ಓಹ್ ಜೀವ, ಇದೇನು ಹಾಲು ಒಂಥರ ಇದೆ. ಏನು ಹಾಲೊಂಥರ ಇದೆಯಾ? ಇಟ್ಸ್ ಓಕೆ. ಸೀದೋಗಿರೋ ಪಾತ್ರೆನಲ್ಲಿ ಕಾಯಿಸಿರ್ಬೇಕು, ಅದಕ್ಕೆ ಹೀಗಾಗಿದೆ. ಹೌದೌದು. ನೀನೇ ನನಗೆ ವಿಷಯ ಹಾಕ್ತೀಯಾ? ಜೀವ, ಒಂದ್ ನಿಮಿಷ ಕೂತ್ಕೋ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮೂವತ್ತೊಂಬತ್ತು ದಿವಸ ಈ ಮನೇಲಿ ನೀನ್ ಯಾರೋ ನಾನ್ ಯಾರೋ ಅಂತ ಕಳೆದ್ಬಿಟ್ವಿ. ಪ್ರತಿ ಸಲನೂ ಮನೆಯಿಂದ ಹೊರಡುವಾಗ ನಂಗೆ ತುಂಬಾ ಸಂಕಟ ಆಗೋದು. ಒಂದ್ ದಿವ್ಸನೂ ನಿನ್ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ, ಜೊತೆಲಿ ಕೂತು ಊಟ ಮಾಡ್ಲಿಲ್ಲ, ನಿನ್ ಸಂಕಟ ಹಂಚ್ಕೊಳ್ಳಿಲ್ಲ. ಬರೀ ಕೆಲ್ಸ ಕೆಲ್ಸ ಕೆಲ್ಸನೇ ಆಗೋಯ್ತು. ಯಾಕೆ ಗೊತ್ತಾ, ನನ್ ಕಣ್ಮುಂದೆ ಈ 40 ದಿನಗಳ ಟಾರ್ಗೆಟ್ ಬಿಟ್ರೆ ಬೇರೆ ಏನೂ ಕಾಣಿಸ್ತಿರ್ಲಿಲ್ಲ. ಹೇಗಾದ್ರೂ ಮಾಡಿ ಈ 40 ದಿನಗಳಲ್ಲಿ 30 ಲಕ್ಷ ಸಂಪಾದನೆ ಮಾಡಿ ಈ ನನ್ನ ಜೀವನ ಉಳಿಸ್ಕೋಬೇಕು ಅಂತ. ಈ 40 ದಿನ ನಾನು ಎಲ್ಲಿ ಹೋಗ್ತಿದ್ದೆ ಅಂತ ಗೊತ್ತಾ ಜೀವ? ಹೇಳು ಹೇಳು, ಇನ್ನೆಷ್ಟೊತ್ತು ಅಂತ ಮಾತಾಡ್ತೀಯ ನೀನು? ಸಾಯಕ್ಕೆ ಮೊದಲು ನಾನು ಮತ್ತು ಡಾಕ್ಟ್ರು ಸೇರಿ ಚೆಲ್ಲಾಟ ಆಡ್ತಿದ್ವಿ ಅಂತ ಹೇಳ್ಬಿಡು. ಏನು ಯೋಚನೆ ಮಾಡ್ತಿದ್ಯಾ ಜೀವ? ಈ 40 ದಿವಸ ನಾನು ಎಲ್ಲಿ ಹೋಗ್ತಾ ಇದ್ದೆ ಅಂತ ತಿಳ್ಕೊಳ್ಳೋ ಆಸಕ್ತಿ ಇಲ್ವಾ? ಹೇಳು ಜ್ಯೋತಿ. ಜೀವ, ಇದು ನಾನು ಡಾಕ್ಟರ್ ಸೇರಿ. ಅಲ್ಲ ಜ್ಯೋತಿ, ನಿನಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳಿದ್ರು ನೀನು ಹೇಳ್ತಾ ಇಲ್ಲ. ಹೋಗ್ಲಿ, ನಾನು ಕೊಡ್ತೀನಿ ಅಂದ್ರೂ ಬೇಡ ಅಂತಿದ್ಯಾ. ನೀನು ಯಾವುದೋ ವಿಷಯ ನನ್ನಿಂದ ನೀನು ಮುಚ್ಚಿಡ್ತಾ ಇದೀಯಾ. ಹೋಗ್ಲಿ ಬಿಡು, ನಾನು ಜೀವನ ಹತ್ರನೇ ಕೇಳ್ತೀನಿ. ಬೇಡಿ ಸರ್, ಈ ವಿಷಯನ ಯಾರ ಹತ್ರನೂ ಹೇಳ್ಬಾರ್ದು, ಯಾರ ಹತ್ರನೂ ಸಹಾಯ ತಗೋಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಜೀವನಿಗೆ ಈ ವಿಷಯ ಗೊತ್ತಾಗಬಾರ್ದು ಸರ್. ಜ್ಯೋತಿ, ನೀನು ಹಗಲು ರಾತ್ರಿ ಡ್ಯೂಟಿ ಮಾಡಿ ಅಷ್ಟೊಂದು ಹಣನ ಸಂಪಾದನೆ ಮಾಡ್ತೀಯ ಅನ್ನೋದು ನನಗೆ ಕಷ್ಟ ಅನ್ನಿಸ್ತಿದೆ. ಅದರಲ್ಲೂ ಅರ್ಜೆಂಟಾಗಿ ಕೆಲಸಗಳಿದ್ರೆ ಯಾವುದೋ ಟೈಮಲ್ಲಿ ಬರಬೇಕಾಗತ್ತೆ, ಯಾವುದೋ ಟೈಮಿಗೆ ಹೋಗ್ಬೇಕಾಗತ್ತೆ. ಇದು ನಿನ್ನಿಂದ ಸಾಧ್ಯನಾ? ಖಂಡಿತ ಸರ್, ನೀವು ಯಾವುದೇ ಸಮಯದಲ್ಲಿ ಬರೋಕ್ ಹೇಳಿದ್ರು ನಾನು ನಿಮ್ ಜೊತೆ ಬಂದ್ಬಿಡ್ತೀನಿ. ಆದ್ರೆ ನನಗೆ ಹಣ ಬೇಕು ಅಷ್ಟೇ. ನೀವು ನನಗೆ ಅಣ್ಣ ಇದ್ದಾಗೆ. ಜೀವನ ಬಿಟ್ರೆ ನನ್ ಮೇಲೆ ಅಷ್ಟೊಂದು ಕನ್ಸನ್ ತೋರ್ಸೋದು ಅಂದ್ರೆ ನೀವೇ ಸರ್. ಅದಕ್ಕೆ ನಿಮ್ಮ ಹತ್ರ ಸಹಾಯ ಕೇಳ್ದೆ. ಖಂಡಿತ ಅಮ್ಮ, ನೀ ನನ್ಗೊಬ್ಳು ಸ್ನೇಹಿತೆ ಮಾತ್ರ ಅಲ್ಲ, ತಂಗಿ ಅಂತಾನೂ ಭಾವಿಸ್ತೀನಿ. ತಂಗಿಯ ಕಷ್ಟ ಸುಖಗಳಿಗೆ ಸ್ಪಂದಿಸೋದು ಅಣ್ಣನ ಕರ್ತವ್ಯ ಅಲ್ವಾ? ಐ ವಿಲ್ ಡೂ ಮೈ ಲೆವೆಲ್ ಬೆಸ್ಟ್. ಡೋಂಟ್ ವರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕಮ್. ಹೀಗೆ ಜೀವ, ಒಂದೊಂದ್ಸಲ ಯಾವುದೋ ಜನ್ಮದ ಸಂಬಂಧಗಳು ನಮ್ಮನ್ನ ಈ ಜನ್ಮದಲ್ಲಿ ಕಾಪಾಡುತ್ತಂತೆ. ಹಾಗೇನೆ ಅವರು ನನಗೆ ಹಣ ಸಂಪಾದನೆ ಮಾಡೋ ದಾರಿ ತೋರಿಸ್ಕೊಟ್ರು. 39 ದಿನ, ಒಂದು ಹಗಲಲ್ಲ, ಇರುಳಲ್ಲ,
ಯಂತ್ರಕ್ಕೆ ಹಾಕಿದ ಗಾಲಿ ತರ ತಿರುಗಿಬಿಟ್ಟೆ. ಯಾವ್ಯಾವ್ದೋ ಊರಲ್ಲಿ ಯಾವ್ಯಾವ್ದೋ ರೀತಿಯ ಪೇಷಂಟ್ಗಳ ಸೇವೆ. ನಾನಿಡೀ ಮೆಡಿಕಲ್ ಕೆರಿಯರ್ಗಾಗೋಷ್ಟು ಅನುಭವನ ಕೇವಲ 39 ದಿವಸಗಳಲ್ಲಿ ಸಂಪಾದನೆ ಮಾಡ್ಬಿಟ್ಟೆ ಅಂದ್ರೆ ನಿನಗೆ ಆಶ್ಚರ್ಯ ಆಗ್ಬೋದಲ್ಲ ಜೀವ. ಇಷ್ಟೆಲ್ಲ ಮಾಡಿದ್ಮೇಲೆ ನನ್ನಿಂದ 30 ಲಕ್ಷ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ನಿರ್ಧಾರ ಆದಮೇಲೆ ಅವರೇ ನನಗೆ ಇನ್ನೊಂದು ದಾರಿ ತೋರಿಸಿದ್ರು. ಇಷ್ಟು ಕಡಿಮೆ ಸಮಯದಲ್ಲಿ ಅಷ್ಟೊಂದು ಹಣನ ಸಂಪಾದನೆ ಮಾಡೋಕ್ಕೆ ನನಗಿದ್ದಿದ್ದು ಅದೊಂದೇ ದಾರಿ. ಒಂದಿನ ಡಾಕ್ಟರ್ ನನ್ನನ್ನು ಆ ಮನೆಗೆ ಕರ್ಕೊಂಡು ಹೋದ್ರು. ಸರ್, ನೋಡಿದ್ರ ನನ್ನ ಹೆಂಡತಿ ಕಾಯ ವಾಚ ಮನಸ್ಸ 6 ವರ್ಷ ನನ್ನ ಜೊತೆ ಸಂಸಾರ ಮಾಡ್ದವಳು. ಇನ್ನು ಉಳಿದಿದ್ದ ಜೀವನ ಕೂಡ ನನ್ನ ಜೊತೆಲಿ ಇರ್ಬೇಕಾದವಳು. ಸರ್, ಇದೆಲ್ಲ ಹೇಗಾಯ್ತು? ಹೇಳಿದ್ರೆ ಅದೊಂದು ಸಿನಿಮಾ ಕಥೆ ಆಗುತ್ತೆ. ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ವಿ. ಹಾಗಂತ ನಮ್ದೇನು ರೋಮಿಯೋ ಜೂಲಿಯಟ್ ಲೈಲಾ ಮಜ್ನು ಪ್ರೀತಿ ಅಲ್ಲ, ಸಹಜವಾದ ಪ್ರೀತಿನೇ. ನಾನು ಯಾವತ್ತೂ ಅವಳಿಗೆ ಮೋಸ ಮಾಡೋ ರೀತಿ ನಡ್ಕೊಂಡವನೇ ಅಲ್ಲ. ಆದರೆ ಯಾಕೋ ನನ್ನ ಹೆಂಡತಿಗೆ ನನ್ನ ಬಗ್ಗೆ ತುಂಬಾನೇ ಅನುಮಾನ ಶುರುವಾಯಿತು. ಅದು ಹೇಗೆ ಎಲ್ಲಿಂದ ಶುರುವಾಯಿತು ಅಂತ ಗೊತ್ತಿಲ್ಲ. ಒಂದಿನ ಇವಳು ತಂಗಿ ನಮ್ಮ ಮನೆಗೆ ಬಂದಿದ್ಲು. ಹಾಯ್ ಬಾಬಾ. ಹಾಯ್. ಏನ್ ಇಷ್ಟೊತ್ತಲ್ಲೇ 2 in 1 ಕೆಲಸ ಶುರು ಮಾಡ್ಕೊಂಡಿದ್ದೀರಾ? ಇದು ಮುಂದಿನ ಬದುಕಿಗೆ, ಇದು ಈ ಬದುಕಿದಿನಲ್ಲ ಅದಕ್ಕೆ. ಏನ್ ಬಾಬಾ ಹೀಗ್ ಮಾತಾಡ್ತಾ ಇದ್ದೀರಾ? ಮನೆ ಇದೆ, ಅಂತಸ್ತಿದೆ, ಇದೆಲ್ಲ ಇದ್ದು ನಿಮ್ಗೇನ್ ಕಡಿಮೆ ಆಗಿದೆ? ನೆಮ್ಮದಿ. ಏನಂದ್ರಿ? ಹೋಗ್ಲಿ ಬಿಡು, ಈಗ ಯಾಕ ವಿಷಯ? ಏನ್ ಸಮಾಚಾರ? ಎಷ್ಟು ದೂರ ದಯ ಮಾಡಿಸ್ಬಿಟ್ಟಿದ್ಯಾ? ಬಾಬಾ ಮಾತ್ ಮರೆಸ್ಬೇಡಿ. ನಿಮ್ ನೆಮ್ಮದಿಗೆ ಇವಾಗ ಏನ್ ಕೊರತೆ ಆಗಿದೆ ಅಂತ? ನಳಿನಿ, ನಿಮ್ಮ ಅಕ್ಕನ ಬಗ್ಗೆ ನಿನಗೆ ಗೊತ್ತಿರಬೇಕು. ಅವಳದು ತುಂಬಾ ಅನುಮಾನದ ಸ್ವಭಾವ. ಬೆಳಿಗ್ಗೆ ಒಬ್ರು ಲೇಡಿ ಲಾಯರ್ ಬಂದಿದ್ರು. ಅವ್ರ ಬಗ್ಗೆ ಏನೇನೋ ಕಲ್ಪಿಸ್ಕೊಂಡು ಜೋರಾಗಿ ಹಾರಾಡಿದ್ಲು. ಈಗೆಲ್ಲೋ ಹೊರಗಡೆ ಹೋಗಿದ್ದಾಳೆ. ಸುಮ್ನೆ ಇರಿ ಬಾಬಾ, ನಮ್ಮ ಅಕ್ಕ ಅಂತವಳಲ್ಲ. ಅವಳು ಹಾಗೆಲ್ಲ ಅನುಮಾನ ಪಡಲ್ವಲ್ಲ. ಅನುಮಾನ ಪಡಲ್ವಾ? ನೀನು ಅವಳಿಲ್ದೇ ಇದ್ದಾಗ ಬಂದಿದ್ಯಾ. ಅವಳಿದ್ದಾಗ ಬರ್ಬೇಕಾಗಿತ್ತು. ನೀನ್ ಹೀಗ್ ನನ್ನ ಜೊತೆ ಮಾತಾಡೋದ್ ನೋಡಿ ನಿನ್ನೂ ಬಿಡ್ತಿರ್ಲಿಲ್ಲ ಅವಳು. ಅಕ್ಕ ಅಷ್ಟೊಂದು ಅನುಮಾನದ ಸ್ವಭಾವನ ಬೆಳೆಸ್ಕೊಂಡಿದ್ದಾಳ. ನಂಬಕ್ಕೆ ಆಗ್ತಿಲ್ವಲ್ಲ. ಇರ್ಲಿ, ಒಂದ್ ಪರೀಕ್ಷೆ ಮಾಡಿ ನೋಡ್ತೀನಿ.
ಭಾವ ಮಲ್ಕೊಂಡಿದ್ದಾರೆ. ಪಾಪ ಎಷ್ಟು ಒಳ್ಳೆಯವರು ನಮ್ಮ ಭಾವ. ನಮ್ಮಕ್ಕ ಇಂಥ ಗಂಡನ ಮೇಲೆ ಡೌಟ್ ಪಡ್ತಾ ಇದ್ದಾಳ. ನಂಬಕ್ಕೆ ಆಗ್ತಾ ಇಲ್ಲ. ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಇವತ್ತು ಟೆಸ್ಟ್ ಮಾಡೇ ಬಿಡ್ತೀನಿ. ನಳಿನಿ, ಹೇಳ ಮೇಲೆ. ನೀನ್ ಯಾಕೆ ನನ್ನ ಬೆಡ್ರೂಮ್ ಬಂದಿದ್ಯಾ? ಅಯ್ಯೋ ಪಾಪಿ, ನನ್ ಮನೆ ಹಾಳು ಮಾಡೋಕೆ ಬಂದಿದ್ಯಲ್ಲ ನೀನು, ಅಲ್ವೇ? ನೀನು ನನ್ನ ನೋಡಕ್ ಬಂದಿದ್ಯಾ ಅಥವಾ ಇವ್ರು ನೋಡಕ್ ಬಂದಿದ್ಯಾ? ಹೇಳ ಮೇಲೆ. ಪ್ರೀತಿ, ಈಗ ಏನಾಯ್ತು ಅಂತ ಹೀಗೆ ಕೂಗಾಡ್ತಿದ್ಯಾ? ಅಯ್ಯೋ ಪಾಪ, ನಿಮ್ಗೇನು ಗೊತ್ತಿಲ್ಲ. ಛೇ, ನೀವಿಂತವ್ರು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಲ್ಲ ರೀ, ನನ್ ತಂಗಿನೂ ಬಿಡ್ಲಿಲ್ವಲ್ಲ ನೀವು? ನಿಮ್ಗೇನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಇದೆಯಾ? ಪ್ರೀತಿ, ಹೊಡಿತೀರೇನ್ರಿ? ನನ್ಗೆ ಹೊಡಿತೀರಾ? ಈಗ ನಿನಗ್ ಸಂತೋಷ ಆಯ್ತಾ? ನಮ್ ಸಂಸಾರನ ಹಾಳು ಮಾಡ್ಬೇಕು ಅಂತಾನೆ ನಮ್ಮನೆಗ್ ಬಂದಿದ್ಯಾ? ನಿನಗೆ ಈ ರೀತಿ ಯಾರಾದ್ರೂ ಬೇಕು ಅನ್ಸಿದ್ರೆ ಅಕ್ಕ ಪ್ಲೀಸ್. ಭಾವ ನಿನ್ ಬಗ್ಗೆ ಹೇಳ್ತಾ ಇದ್ರೆ ಅವ್ರೇನು ತಮಾಷೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡೆ. ಆದ್ರೆ ನೀನ್ ಈ ರೀತಿ ಅನುಮಾನದ ಬೆಂಕಿಯೊಳಗೆ ಉರಿತಾ ಇದೆಯಾ ಅಂತ ಗೊತ್ತಿರ್ಲಿಲ್ಲ. ಅಕ್ಕ ಪ್ಲೀಸ್ ಅಕ್ಕ, ಅದ್ರಿಂದ ಹೊರಗಡೆ ಬಂದ್ಬಿಡು. ಇಲ್ಲ ಅಂದ್ರೆ ಆ ಬೆಂಕಿ ನಿನ್ನ ಸುಟ್ಬಿಡುತ್ತೆ. ಏಯ್ ಮುಚ್ಚೆ ಬಾಯ್ನ. ನನ್ಗೆ ಬುದ್ಧಿ ಹೇಳ್ಕೊಡ್ತೀಯಾ? ಮೊದ್ಲು ನೀನ್ ಬುದ್ಧಿ ಕಲ್ತ್ಕೋ. ನನ್ ಮನೆಗೆ ಬಂದು ನನ್ ಗಂಡನೇ ಬುಟ್ಟಿ ಹಾಕೋತ್ಯಾ? ನಿನ್ಗೆ ನಾಚಿಕೆ ಆಗೋದಿಲ್ಲ? ಹೋಗೆ, ಮೊದ್ಲಿಲ್ಲಿಂದ ಹೊರಟೋಗು. ನನ್ ಕಣ್ಮುಂದ್ ನಿಂತ್ಕೋಬೇಡ. ಹೋಗ್ತೀನಿ. ಭಾವ, ನಿಮ್ಮನ್ನ ಆ ದೇವ್ರೇ ಕಾಪಾಡ್ಬೇಕು. ಬರ್ತೀನಿ. ಸಾರಿ, ನಾನ್ ಹೊರಡ್ತೀನಿ. ಏನ್ ಪ್ರೀತಿ ಇದು? ಯಾಕೆ ಹೀಗೆ ಅನುಮಾನ ಪಡ್ತಾ ಇದೀಯಾ? ನೀನ್ ಮಾಡ್ತಿರೋದು ನಿನ್ಗೆ ಸರಿ ಅನಿಸ್ತಾ ಇದೆಯಾ? ಹೇಳು. ನೀವ್ ಮಾಡ್ತಿರೋ ಸರಿ ಇದ್ಯಾ? ನಾನೇನ್ ಮಾಡ್ದೆ? ನನ್ ಕಣ್ ಮುಂದೆನೆ ನನ್ ತಂಗಿ ಜೊತೆ ಸರ್ಸ ಆಡ್ತಾ ಇದ್ರಲ್ಲ. ಪ್ರೀತಿ, ಹೊಡೀರಿ, ಹೊಡೀರಿ. ಯಾಕೆ ಸುಮ್ನಾಗ್ ಹೋದ್ರಿ? ಹೆಂಗಸ್ರ ಮೇಲೆ ಕೈ ಮಾಡೋದ್ರಲ್ಲಿ ನಿಮ್ ಪೌರುಷನ ತೋರಿಸ್ತಾ ಇದೀರಲ್ಲ. ನನ್ ತಂಗಿ ಮುಂದೆ ನನ್ನ ಹೊಡೆದ್ರಲ್ಲ, ಅದ್ ತಪ್ಪಲ್ವಾ? ಹೌದು, ತಪ್ಪು. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನ್ ಆ ರೀತಿ ಕೆಟ್ಟ ಕೆಟ್ಟದಾಗ ನನ್ ಮೇಲೆ ಆಪಾದನೆ ಮಾಡ್ದಿಯಲ್ಲ, ನನ್ಗೂ ಸಿಟ್ಟು ಬಂತು, ಹೊಡೆದೆ. ಕ್ಷಮೆ ಕೇಳ್ತಾ ಇದ್ದೀನಿ, ಕ್ಷಮಿಸ್ಬಿಡು. ಓಕೆ? ಮಾಡುದೆಲ್ಲ ಮಾಡಿ ಈಗ ಕ್ಷಮಿಸ್ಬಿಡು ಅಂದ್ರೆ ಹೇಗೆ? ನಿಮ್ಗೆ ನನ್ ಜೊತೆ ಜೀವನ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡಿ. ನಾನೇ ನಿಮ್ಮಿಂದ ದೂರ ಹೊಟ್ಟೋಗ್ತೀನಿ. ಅದನ್ ಬಿಟ್ಟು ನನ್ ಜೀವನನ ಯಾಕೆ ನರಕ ಮಾಡ್ತಾ ಇದ್ದೀರಾ? Just shut up! ನರಕ ಆಗ್ತಿರೋದು ನಿನ್ ಜೀವನ ಅಲ್ಲ, ನನ್ ಜೀವನ. ಹೆಂಡತಿ ಆದವಳು ಸದಾ ಗಂಡನ ಜೊತೆ ಇದ್ದು ಅವನ್ನ ಸರಿಯಾದ ದಾರಿಲಿ ನಡ್ಸ್ಕೊಂಡು ಹೋಗ್ಬೇಕು. ಆದ್ರೆ ನೀನು ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲೂ ನನ್ನ ಮೇಲೆ ಅನುಮಾನ ಪಟ್ಟು ಮತ್ತೊಂದು ಸಂಬಂಧ ಇಟ್ಕೊಳ್ಳೋ ಹಾಗೆ ಪ್ರವೋಕ್ ಮಾಡ್ತಿದ್ಯಾ. ನೀನು ಒಂದು ಹೆಣ್ಣ. ನೋಡು ಪ್ರೀತಿ, ಪ್ರೀತಿ,
ಪ್ರತಾಪ್ ಏನ್ ಮಾಡೋದೀಗ? ಪ್ಲೀಸ್ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಪ್ಲೀಸ್ ಪ್ರತಾಪ್, ನನ್ಗೆ ಅವಳು ಬೇಕು. ಕೂಲ್ ಡೌನ್, ಸಮಾಧಾನ ಮಾಡ್ಕೋ. ನಾನೊಂದು ಮಾತು ಹೇಳ, ಈಗ ನೀನ್ ಹೆಂಡ್ತಿರೋ ಪರಿಸ್ಥಿತಿಲಿ ಬರೀ ಉಸಿರಾಡ್ತಿದ್ದಾರೆ ಹೊರತು ಯಾವುದೇ ಪಾಸಿಟಿವ್ ಸೂಚನೆ ಕಾಣಿಸ್ತಾ ಇಲ್ಲ. ಹಾಗೂ ಒಂದು ಕೆಲಸ ಮಾಡ್ಬೋದು, ಅದರಿಂದ ನಿಮ್ಮಿಬ್ಬರ ವೇದನೆಯನ್ನು ಕಡಿಮೆ ಆಗುತ್ತೆ. ಹೇಳಿ ಪ್ರತಾಪ್, ಏನ್ ಮಾಡೋಣ? ಮರ್ಸಿ ಮರ್ಸಿಕ್ಕಿಲ್ಲಿ? ಪ್ರತಾಪ್, ಏನ್ ಹೇಳ್ತಿದ್ದೀರಿ ನೀವು? ಹೌದು ಮಾಧವ್, ನಿಮ್ಮಿಬ್ಬರ ಸಂಕಟನೂ ದೂರ ಮಾಡೋದಕ್ಕೆ ನನ್ಗಿರೋದು ಇದೊಂದೇ ದಾರಿ. ನೋ ಪ್ರತಾಪ್, ಪ್ಲೀಸ್ ಹಾಗೆ ಹೇಳ್ಬೇಡಿ. ನಿಮಗೆ ಗೊತ್ತಿದೆ, ನಮ್ಮಿಬ್ಬರ ದಾಂಪತ್ಯದಲ್ಲಿ ಅಂಥ ಸಾಮರಸ್ಯ ಏನೂ ಇರಲಿಲ್ಲ. ಆದರೂ ಅವಳನ್ನ ಕಳ್ಕೊಳಕ್ ನಾನು ತಯಾರಿಲ್ಲ. ಅವಳು ಕೂಗಾಡ್ತಿದ್ಲು, ಕಿರ್ಚಿ ಆಡ್ತಿದ್ಲು, ಎಲ್ಲ ಸರಿ. ಆದ್ರೆ ಅವಳು ನನ್ನ ತುಂಬಾ ಪ್ರೀತಿಸ್ತಾ ಇದ್ಲು ಅನ್ನೋದಂತೂ ನಿಜ. ನಾನು ಅವಳನ್ನ ತುಂಬಾ ಪ್ರೀತಿಸ್ತೀನಿ. ಪ್ಲೀಸ್ ಪ್ರತಾಪ್, ಯಾವ ಡಾಕ್ಟರ್ನಾದ್ರೂ ಕನ್ಸಲ್ಟ್ ಮಾಡೋಣ, ಜಗತ್ತಲ್ಲಿರೋ ಯಾವ ಟ್ರೀಟ್ಮೆಂಟ್ ಆದ್ರೂ ಕೊಡ್ಸೋಣ. ಎಷ್ಟೇ ದುಡ್ಡು ಖರ್ಚಾದ್ರೂ ಸರಿ, ನಾನು ಖರ್ಚು ಮಾಡ್ತೀನಿ. ಪ್ಲೀಸ್ ಪ್ರತಾಪ್. ಅರ್ಥ ಮಾಡ್ಕೋ ನೋಡು, ನಾವು ಅವಳನ್ನ ಬದುಕಿಸ್ಬೋದು, ಅದೆಲ್ಲ ಸಮಸ್ಯೆ. ಆದ್ರೆ ಅವಳ ರೂಪ, ಅದಕ್ಕೇನ್ ಮಾಡ್ತೀರಾ? ಇಡೀ ಬಾಡಿನ ಪ್ಲಾಸ್ಟಿಕ್ ಸರ್ಜರಿ ಮಾಡಕ್ಕಾಗತ್ತಾ? ಪ್ರತಾಪ್, ನನಗೆ ಬೇಕಿರೋದು ಅವಳ ಮುಖ ಅಲ್ಲ, ಅವಳ ದೇಹ ಅಲ್ಲ, ಅವಳ ಮನಸ್ಸು, ಹೃದಯ, ಅವಳ ಅಸ್ತಿತ್ವ ನನಗೆ ತುಂಬಾ ಮುಖ್ಯ. ಪ್ಲೀಸ್ ಪ್ರತಾಪ್, ಪ್ಲೀಸ್ ಡೂ ಸಮಥಿಂಗ್. ಸರಿ, ಏನಾದ್ರೂ ಮಾಡೋಣ. ಸದ್ಯ ಅವಳು ಇಲ್ಲೇ ಇರ್ಲಿ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಬೇಡ. ಆಸ್ಪತ್ರೆಗೆ ಹೋದ್ರೆ ಪೊಲೀಸು ಕೇಸು ಅಂತ ಪ್ರಾಬ್ಲಮ್ ಆಗುತ್ತೆ. ಅವಳಿಗೆ ಇಲ್ಲೇ ಟ್ರೀಟ್ಮೆಂಟ್ ಏರ್ಪಾಟ್ ಮಾಡ್ತೀನಿ. ಥ್ಯಾಂಕ್ ಯು ಪ್ರತಾಪ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ಅವಳು ಚಟ್ಪಟ ಅಂತ ಮಾತಾಡ್ಕೊಂಡು ಈ ಮನೆ ತುಂಬ ಓಡಾಡ್ಕೊಂಡಿದ್ದಿದ್ರೆ ಈ ಮನೇಲಿ ಎಷ್ಟು ಲವಲವಕ್ಕೆ ಸಂತೋಷ ತುಂಬಿರ್ತಿತ್ತು. ಆದರೆ ಒಮ್ಮೊಮ್ಮೆ ಜೀವನದಲ್ಲಿ ಅತಿಯಾದ ಪ್ರೀತಿ ಕೂಡ ಬದುಕಿಗೆ ಮುಳುವಾಗತ್ತೆ ಅಂತಾರಲ್ಲ, ಅದಕ್ಕೆ ಇವಳೇ ಪ್ರತ್ಯಕ್ಷ ಸಾಕ್ಷಿ. ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ಲು, ಅಷ್ಟೇ ಪೊಸೆಸಿವ್. ನನ್ನನ್ನೆಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯಕ್ಕೆ ಹೀಗೆ ಮಾಡಿದ್ಲು ಅಂತ ಕಾಣುತ್ತೆ. ನಾನು ಅವಳನ್ನ ತುಂಬ ಪ್ರೀತಿಸ್ತೀನಿ. ಹೇಗಾದರೂ ಮಾಡಿ ಅವಳನ್ನ ಬದುಕಿಸ್ಕೋಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇದ್ದೀನಿ. ಎಷ್ಟೋ ಡಾಕ್ಟರ್ಗಳನ್ನ ಕನ್ಸಲ್ಟ್ ಮಾಡಿದೆ, ಎಷ್ಟೋ ನರ್ಸ್ಗಳನ್ನ ಕರೆಸ್ದೆ, ಯಾರು ನನ್ನ ಸಹಾಯಕ್ಕೆ ಬರಲೇ ಇಲ್ಲ. ಅವ್ರಿಗೆ ಆಸ್ಪತ್ರೆಯಿಂದ ಬಂದು ಇಲ್ಲಿ ಕೆಲಸ ಮಾಡೋಕ್ಕಿಷ್ಟ ಇಲ್ವೋ, ಅಥವಾ ಪ್ರೀತಿಯ ಸ್ಥಿತಿ ನೋಡಿ ಅಸಹ್ಯ ಪಟ್ಕೊಂಡು ವಾಪಸ್ ಹೋದ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರೂ ನನ್ನ ಹೆಂಡ್ತಿನ ಟ್ರೀಟ್ ಮಾಡೋ ಮನ್ಸು ಮಾಡಲೇ ಇಲ್ಲ. ಈಗ ನೀವು ಬಂದಿದ್ದೀರಿ, ದಯವಿಟ್ಟು ಹೇಗಾದರೂ ಮಾಡಿ ನನ್ನ ಹೆಂಡ್ತಿನ ಉಳಿಸ್ಕೊಡಿ. ನಿಮ್ಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ, ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ. ಪ್ಲೀಸ್ ಸರ್, ನೀವು ಅಷ್ಟೊಂದು ಬೇಡ್ಕೊಡೋ ಅವಶ್ಯಕತೆ ಇಲ್ಲ. ಒಬ್ಬ ಡಾಕ್ಟರ್ ಆಗಿ ಇದು ನನ್ನ ಕರ್ತವ್ಯ. ಅದಲ್ಲದೆ ನನಗೀಗ ಹಣಕಾಸಿನ ಸ್ವಲ್ಪ ತೊಂದರೆ ಇದೆ. ಹಾಗಾಗಿ ನಿಮ್ಮ ಪ್ರಪೋಸಲ್ನ ರಿಜೆಕ್ಟ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಸರ್. ಜ್ಯೋತಿವ್ರೆ ನೋಡಿ, ನಿಮ್ಗೆ ಹಣದ ಮುಗ್ಗಟ್ಟು ಏನೇ ಇರಲಿ, ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ನಿಮ್ಗೆ ಎಷ್ಟು ಹಣ ಬೇಕು ಹೇಳಿ, ಈಗಲೇ ಕೊಡ್ಲಾ? ಶಲೆ ಈಗಲೇ ಬೇಡ ಸರ್. ನನಗೆಷ್ಟು ಹಣ ಬೇಕು, ಯಾವಾಗ ಬೇಕು ಅಂತ ನಾನು ನಿಮ್ಗೆ ಆಮೇಲೆ ತಿಳಿಸ್ತೀನಿ, ಸರಿನಾ? ಥ್ಯಾಂಕ್ ಯು. ಹೀಗೆ ಜೀವ, ನಾನು ಆ ಕೆಲಸ ಮಾಡೋಕೆ ಒಪ್ಕೊಂಡೆ. ಅದು ಸುಟ್ಟಗಾಯ ಅಲ್ವಾ, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ನಾನು ಹಾಕೊಂಡಿದ್ದ ಬಟ್ಟೆ ಬಿಚ್ಚಿ ಬೇರೆ ಬಟ್ಟೆ ಹಾಕೋತಿದ್ದೆ. ಅದಕ್ಕೇನೆ ಮನೆಗೆ ಬಂದು ಬಿಸಿನೀರು ಸ್ನಾನ ಮಾಡ್ತಿದ್ದೆ. ಜೊತೆಗೆ
ಡಾಕ್ಟ್ರು ಯಾವುದಕ್ಕೂ ನಿನ್ನಿಂದ ಸ್ವಲ್ಪ ದಿನ ದೂರ ಇರು ಅಂತ ಹೇಳ್ತಿದ್ರು. ಹಾಗೇನಾದ್ರೂ ಇನ್ಫೆಕ್ಷನ್ ಆದ್ರೆ ನಿನಗಂಟದೇ ಇರ್ಲಿ ಅಂತ ಅಷ್ಟೇ ಜೀವ. ಜೊತೆಗೆ ಆವತ್ತು ಸರ್ ಹೊರಟ್ರಾ? ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಉಪಕಾರನ ನಾನು ಯಾವತ್ತಿಗೂ ಮರೆಯಲ್ಲ. ನಿಮ್ಮಿಂದ ನನಗೆ ಮತ್ತೆ ಬದುಕು ಸಿಕ್ಕಾಗಿದೆ. ಅವಳು ಬೇಗ ಚೇತರಿಸ್ಕೊತಾ ಇದ್ದಾಳೆ. ಪ್ರತಾಪ್ ಕೂಡ ಹೇಳ್ತಾ ಇದ್ರು ಇನ್ಮೇಲೆ ಡೈಲಿ ಚೆಕಪ್ ಅವಶ್ಯಕತೆ ಇಲ್ಲ ಅಂತ. ಹೌದು ಸರ್. ಅವಶ್ಯಕತೆ ಬಂದಾಗ ಫೋನ್ ಮಾಡ್ತೀನಿ. ಓಕೆ ಸರ್. ಓಕೆ, ಒಂದ್ ಸೆಕೆಂಡ್, ನಿಮ್ ಪೇಮೆಂಟ್ ಕೊಟ್ಬಿಡ್ತೀನಿ. ಇಫ್ ಯು ಡೋಂಟ್ ಮೈಂಡ್ ಸರ್, ಹಣದ ಬದಲು ಚೆಕ್ ಕೊಟ್ಬಿಡ್ತೀರಾ? ಶೋರ್, ವಿತ್ ಆಲ್ ಮೀನ್ಸ್. ನಿಮ್ ಹೆಸರಲ್ಲೇ ಕೊಡ್ಲಾ? ಇಲ್ಲ, ಹೆಸರು ಬರಿಬೇಡಿ, ಅಮೌಂಟ್ ಮಾತ್ರ ಬರೀರಿ. ಓಕೆ, ಒಂದ್ ಸೆಕೆಂಡ್. ಓಕೆ ಸರ್. This is your check. Thank you so much. ಥ್ಯಾಂಕ್ ಯು ಸರ್. ಇನ್ಮೇಲಾದ್ರೂ ನಿಮ್ ಸಂಸಾರ ಸುಖವಾಗಿರ್ಲಿ. ನಿಮ್ಗೇನೇ ಸಹಾಯ ಬೇಕಿದ್ರೂ ಫೋನ್ ಮಾಡಿ. Thank you. ಓಕೆ ಸರ್, ಬರ್ತೀನಿ. Bye. ಏನಿದು? ನನ್ ಜೀವ ಮೇಲೆ ನೀವು ಹೊರಿಸಿರೋ ಆರೋಪಕ್ಕೆ ಕಟ್ತಾ ಇರೋ ದಂಡ. ಜೀವನ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇತ್ತಮ್ಮ. ಇನ್ಫ್ಯಾಕ್ಟ್ ಅವನಿಗೋಸ್ಕರ ನಾನು ಕಾಯ್ತಾ ಇದ್ದೆ. ನೀನ್ ಬಂದಿದ್ ನೋಡಿ ಬಹಳ ಸಂತೋಷ ಆಯ್ತು. ಒಟ್ನಲ್ಲಿ ಜೀವನೇ ಆರೋಪಿ ಅಂತ ನೀವು ತೀರ್ಮಾನ ಮಾಡ್ಬಿಟ್ಟಿದ್ರಿ ಅಲ್ವಾ? ನೋ ನೋ ನೋ, ನಮ್ ಜೀವನ್ ಮೇಲೆ ಎಲ್ಲಾದ್ರೂ ಅನುಮಾನ ಪಡೋದುಂಟಾ? ನನಗೆ ಒಬ್ರ ಮೇಲೆ ಅನುಮಾನ ಇದೆ. ಅವರನ್ನ ನಾನು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವ್ರು ಇವತ್ತಲ್ಲ ನಾಳೆ ಸಿಕ್ಕಾಕೋತಾರೆ. ಅವ್ರು ದುಡ್ಡು ಕೊಟ್ಟ ತಕ್ಷಣ ನಿಮ್ ದುಡ್ಡು ನಾನು ವಾಪಸ್ ಕೊಡ್ತೀನಿ. ಆದ್ರೆ ಜೀವನ್ಗಾದ ಅವಮಾನ ಅದಕ್ಕೇನ್ ಮಾಡ್ತೀರಿ? ಸಾರಿ ಅಂತ ಹೇಳದ್ನಲ್ಲಮ್ಮ. ನಾಳೆಯಿಂದ ಜೀವ ಆಫೀಸಿಗೆ ಬರ್ಲಿ, ಮುಂದಿಂದು ನಾನು ನೋಡ್ಕೋತೀನಿ. ಒಂದ್ ಮಾತು ನೆನ್ಪಿರ್ಲಿ, ಅವಮಾನ ಅನ್ನೋದು ಒಳ್ಳೆತನ ಅನ್ನೋ ಶಿಲೆಗಳ ಮೇಲೆ ಬೀಳೋ ಉಳಿ ಏಟ್ಗಳಿದ್ದಾಗೆ. ಅವುಗಳು ಬೀಳ್ತಾನೆ ಇರುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಹೋಗ್ ಬನ್ನಿ. ಸರಿ ಸರ್, ಥ್ಯಾಂಕ್ ಯು. ನಾನು ಬರ್ತೀನಿ. ಸರಿ ಅಮ್ಮ. ಹೀಗೆ ನನ್ನ ಜೀವನ ಉಳಿಸ್ಕೋಬೇಕು ಅನ್ನೋ ಹಠದಲ್ಲಿ ಹಗಲು ರಾತ್ರಿಗಳು ಹೇಗೆ ಕಳೆದ್ವು ಅಂತ ಗೊತ್ತಿಲ್ಲ. ಜ್ಯೋತಿ, ಇದೆಲ್ಲ ಯಾಕೆ ಮೊದಲೇ ಹೇಳಿಲ್ಲ? ನೀನೇ ಹೇಳಿದ್ಯಲ್ಲ ಜೀವ, ಈ ವಿಷಯನ ಯಾರಿಗೂ ಹೇಳೋದು ಬೇಡ, ಯಾರ ಸಹಾಯನೂ ತಗೊಳ್ಳೋದು ಬೇಡ ಅಂತ. ಹೇಗಿದ್ರು ಒಂದ್ ದಿವಸ ಎಲ್ಲ ಸರಿ ಹೋದ್ಮೇಲೆ ನಿನ್ ಮುಖದಲ್ಲಿ ಮೂಡೋ ಮಿಂಚು ನೋಡ್ಬೇಕು ಅಂತ ನನಗ್ ತುಂಬಾ ಆಸೆ ಜೀವ. ಯಾಕೆ ಜೀವ, ನೀನ್ ಸಂತೋಷ ಆಗ್ತಿಲ್ವಾ? ಜ್ಯೋತಿ, ಜ್ಯೋತಿ, ಬಾ, ಆಸ್ಪತ್ರೆಗೆ ಹೋಗೋಣ. ಬಾ ಜ್ಯೋತಿ. ಆಸ್ಪತ್ರೆಗ? ಯಾಕೆ ಜೀವ, ಇವತ್ತು ಪೂರ್ತಿ ದಿನ ನಿನ್ ಜೊತೆ ಕಳಿಬೇಕು ಅಂತ ನಾ ನಿರ್ಧಾರ ಮಾಡಿದ್ದೀನಿ. ಎಲ್ಲಿಗೂ ಬೇಡ ಜೀವ. ಜ್ಯೋತಿ, ಜೀವ, ನಂಗ್ಯಾಕೋ ತಲೆ ಸುತ್ತಾ ಇದೆ ಜೀವ. ಅದಕ್ಕೆ ಹೇಳಿದ್ದು. ಬಾ, ಆಸ್ಪತ್ರೆಗೆ ಹೋಗೋಣ. ಬಾ ಜೀವ, ಯಾಕಿಷ್ಟು ಹೆದರ್ಕೋತಾ ಇದ್ದೀರಾ? ನಾನೇನ್ ಸತ್ ಹೋಗಲ್ಲ ಜೀವ.
ಹೆದರ್ಕೋಬೇಡ. ಇಲ್ಲ ಜ್ಯೋತಿ, ನೀ ಸತ್ತೋಗ್ತೀಯ, ನೀ ಸತ್ತೋಗ್ತೀಯ. ಅದಕ್ಕೆ ಹೇಳಿದ್ದು ಬಾ, ಆಸ್ಪತ್ರೆಗೆ ಹೋಗೋಣ. ನನ್ನ ಮಾತನ್ನು ಕೇಳು ಜ್ಯೋತಿ. ಅಯ್ಯೋ ಯಾಕೆ ಜೀವ? ನನ್ನ ಕೆಟ್ಟ ಅನುಮಾನದಿಂದ ನಾನು ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಾ ಇದೆ ಅಂತ ನಾನು ಕೊಟ್ಟ ಹಾಲಿನಲ್ಲಿ ನಾನು ವಿಷ ಸೇರಿಸ್ಬಿಟ್ಟೆ. ನಿನಗ್ ನನ್ ಮೇಲೆ ಈ ರೀತಿ ಅನುಮಾನ ಬಂದಿದೆ ಅಂತ ಹೇಳಿದಿದ್ರೆ ನಾನೇ ಸತ್ತೋಗ್ತಿದ್ನಲ್ವಾ? ಒಂದು ಆಸ್ಪತ್ರೆಗೆ ಹೋಗೋಣ. ಬಾ ಜ್ಯೋತಿ. ಬಿಡು ನನ್ನ, ಮುಟ್ಬೇಡ ಜ್ಯೋತಿ. ನನಗಾಗ್ಬೇಕಾಗುತ್ತೆ, ನನಗೇನಾಗ್ಬೇಕಾಗುತ್ತೆ. ನಾನು ನಿನ್ನ ತುಂಬಾ ಪ್ರೀತಿಸ್ತೆ ನೋಡು. ಸಾರಿ ಜ್ಯೋತಿ. ಮುಟ್ಬೇಡ ನನ್ನ, ಮುಟ್ಬೇಡ ಜ್ಯೋತಿ. ನನ್ ಮೇಲೆ ಅನುಮಾನ ಪಟ್ಟು ನನಗೆ ವಿಷ ಹಾಕ್ತೀಯ? ಅಯ್ಯೋ ನಂಬಿಕೆ ದ್ರೋಹಿ. ನೋಡು, ನಿನಗೆ ಕೈ ಮುಗಿತೀನಿ, ನಿನಗೆ ದಮ್ಮಯ್ಯ ಅಂತೀನಿ. ಪ್ಲೀಸ್ ಬಾ ಜ್ಯೋತಿ, ಬಾ ಜ್ಯೋತಿ. ಜ್ಯೋತಿ ಪ್ಲೀಸ್ ಜ್ಯೋತಿ. ಜ್ಯೋತಿ ಎಲ್ಲಿಗೆ ಹೋಗ್ತಿದೆ ಜ್ಯೋತಿ? ಜ್ಯೋತಿ ಪ್ಲೀಸ್ ಜ್ಯೋತಿ, ಆಸ್ಪತ್ರೆಗೆ ಹೋಗೋಣ ಬಾ ಪ್ಲೀಸ್ ಜ್ಯೋತಿ. ನನ್ನ ಮಾತು ಕೇಳು, ಇವಾಗ ಆಸ್ಪತ್ರೆಗೆ ಹೋಗೋಣ. ಪ್ಲೀಸ್ ನನ್ಗೇನ್ ಶಿಕ್ಷೆ ಬೇಕಾದ್ರೂ ಆಮೇಲೆ ಕೊಡು, ಇವಾಗ ಆಸ್ಪತ್ರೆಗೆ ಹೋಗೋಣ ಬಾ. ನನ್ನ ಅರ್ಥ ಮಾಡ್ಕೋ ಜ್ಯೋತಿ. ಜ್ಯೋತಿ 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 ಜ್ಯೋತಿ. ಜ್ಯೋತಿ 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 ಜ್ಯೋತಿ. ಅಯ್ಯೋ ಜ್ಯೋತಿ ಜ್ಯೋತಿ ಜ್ಯೋತಿ. ಸಾರಿ ಜ್ಯೋತಿ, ತಪ್ಪಾಡ್ಬಿಟ್ಟೆ ಜ್ಯೋತಿ, ತಪ್ಪಾಡ್ಬಿಟ್ಟೆ ಜ್ಯೋತಿ. ಸಾರಿ ಜ್ಯೋತಿ. ಐ ಲವ್ ಯು ಜ್ಯೋತಿ, ಐ ಲವ್ ಯು. ನನ್ನ ಸಾವಿಗೆ ಯಾರೂ ಜವಾಬ್ದಾರರಲ್ಲ ಜ್ಯೋತಿ.
ಪೊಲೀಸ್ ಸ್ಟೇಷನ್. ಹೀಗೆ ಕೊನೆಗೆ ಸಾಯುವಾಗ್ಲೂ ನನ್ನ ಗಂಡನಿಗೆ ತೊಂದರೆ ಆಗ್ಬಾರ್ದು, ಶಿಕ್ಷೆ ಆಗ್ಬಾರ್ದು ಅಂತ ಯೋಚನೆ ಮಾಡಿದ್ಲು ಜ್ಯೋತಿ. ಅವಳನ್ನು ಕೊಂದು ನಾನು ಹೇಗೆ ನಿರಪರಾಧಿ ಅಂತ ತಿರುಗಾಡ್ಲಿ. ನನಗೆ ಗೊತ್ತು, ಈಗಲೂ ಅವಳ ಎರಡು ಕಣ್ಣುಗಳು ನನ್ನನ್ನೇ ನೋಡ್ತಾ ಇವೆ. ನಿನಗೆ ಕೇಳಿಸ್ತಾ ಇದೆಯಾ ಅವಳು ಸರಸರ ಅಂತ ನಡೆದು ಬರೋ ಆ ನೆರಿಗೆಗಳ ಶಬ್ದ? ನನಗೆ ಕೇಳಿಸ್ತಾ ಇದೆ. ದಿನವಿಡೀ ಕೆಲಸ ಮಾಡಿ ಬಂದು ಈ ತೋಳಲ್ಲಿ ಬಂದಿಯಾಗಿ ಕಿಲಕಿಲ ಅಂತ ನಗ್ತಿದ್ದ ಅವಳ ನಗುವಿನ ಶಬ್ದ ಈಗಲೂ ನನ್ನ ಕಿವಿ ಕೇಳಿಸ್ತಾ ಇದೆ. ಈಗ ಹೇಳು ರಾಜೇಂದ್ರ, ನಾನೇನ್ ಮಾಡ್ಲಿ? ಇಷ್ಟೆಲ್ಲ ಕೇಳಿದ್ಮೇಲೂ ನೀ ನನ್ನ ಬಿಡಿಸ್ಬೇಕು ಅಂತ ಅನ್ಕೋತಿದ್ಯಾ? ಅದು ಸುಳ್ಳು ಸಾಕ್ಷಿ ಹೇಳಿಸಿ? ಇಲ್ಲ, ಹೆಂಡತಿ ನಿಷ್ಠಾವಂತೆ, ಗಂಡನದು ಅತಿಯಾದ ಸ್ವಾಮಿತ್ವ, ಪೊಸೆಸಿವ್ನೆಸ್. ಹೆಂಡತಿ ನಿಷ್ಠೆಯಲ್ಲೂ ಪ್ರೀತಿ ಇದೆ, ಗಂಡನ ಪೊಸೆಸಿವ್ನೆಸ್ ಅಲ್ಲೂ ಪ್ರೀತಿ ಇದೆ. ಇವೆರಡರಲ್ಲಿ ಯಾವ ಪ್ರೀತಿ ಸರಿ, ಯಾವ ಪ್ರೀತಿ ತಪ್ಪು ಅನ್ನೋ ನಿಷ್ಕರ್ಷೆ ಸಲ್ಲ. ಜೀವು, ನೀ ಹೇಳೋ ಸರಿ ಜೀವು. ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ನೀನು ಶಿಕ್ಷಾರ್ಹ. ಪ್ರಾಯಶ್ಚಿತ್ತ ಆಗದೆ ನೀನು ಇತಿಹಾಸ ಸೇರೋಲ್ಲ. ಆದರೆ ನೀ ನನ್ನ ಸ್ನೇಹಿತ ಕಣೋ.